ಮೊದಲಿಂದ ಹೇಳ್ತೀರಾ ಬ್ರದರ್? ಆಯ್ತು, ಒಂದ್ 2 ಪಾಯಿಂಟ್ ಹಾಗಾದ್ರೆ ಕವರ್ ಮಾಡ್ಬಿಡ್ತೀನಿ ಒಂದ್ 2 ನಿಮಿಷದಲ್ಲಿ, ಸರಿನಾ? ಸೊ ಡೋರ್ವೇ ಎಫೆಕ್ಟ್ ಅಂತ ಮಾತಾಡಿದ್ವಿ. ಡೋರ್ವೇ ಎಫೆಕ್ಟ್ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋದಾಗ ನಾವು ಹಿಂದಿನ ರೂಮ್ ನಲ್ಲಿ ಏನ್ ಆಲೋಚನೆ ಮಾಡ್ತಿರ್ತೀವಿ, ಮುಂದಿನ ರೂಮ್ ನಲ್ಲಿ ಹೋದಾಗ ಮರ್ತು ಹೋಗ್ತೀವಿ. ಇದನ್ನ ಡೋರ್ವೇ ಎಫೆಕ್ಟ್ ಅಂತ ಹೇಳ್ತೀವಿ. ಹಾಗಾದ್ರೆ ನಾವು ಕೇಂದ್ರದಿಂದ ಇಲ್ಲಿ 1ನೇ ಪಾಯಿಂಟ್ ವರೆಗೂ ಬರ್ಬೇಕಾದ್ರೆ 13 ಬಾಗಿಲುಗಳನ್ನ ದಾಟಿ ಬಂದಿರ್ತೀವಿ. 13 ಸ್ತರದಲ್ಲಿ ನಮಗೆ ಡೋರ್ವೇ ಎಫೆಕ್ಟ್ ಆಗಿರುತ್ತೆ. 13 ಸ್ತರದಲ್ಲಿ ಡೋರ್ವೇ ಎಫೆಕ್ಟ್ ಆದಾಗ ನಮ್ಗೇನಾಗುತ್ತೆ, ನಾವಿಲ್ಲಿ ಯಾಕಿದೀವಿ, ಏನ್ ಮಾಡ್ಬೇಕು, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಯಾವುದು ನಿಜ, ಯಾವುದು ಅನೃತ, ಇದ್ಯಾವುದು ನಮಗೆ ಗೊತ್ತಾಗಲ್ಲ. ಇದನ್ನ ಡೋರ್ವೇ ಎಫೆಕ್ಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಲಿಬರೇಷನ್ ಆದಂತ ವ್ಯಕ್ತಿಗೆ ಏನಾಗುತ್ತೆ, ರಿವರ್ಸ್ ಡೋರ್ವೇ ಎಫೆಕ್ಟ್ ಆಗ್ತಾ ಇದೆ. ರಿವರ್ಸ್ ಡೋರ್ವೇ ಎಫೆಕ್ಟ್ ಆದಾಗ ಒಂದು ಹಂತದಿಂದ ಮುಂದಿನ ಹಂತಕ್ಕೆ ಬೆಳಿಲಿಕ್ಕೆ ಅವಕಾಶ ಆಗುತ್ತೆ. ಅಂದ್ರೆ ಕಾಲಕ್ರಮೇಣದಲ್ಲಿ ಕೇಂದ್ರದ ನೆನಪು ಅಥವಾ ನಮ್ಮ ಒರಿಜಿನಲ್ ಮನೆಯ ನೆನಪು, ನಿಜವಾದಂತ ಮನೆ ಯಾವ್ದಿದೆ ನಮ್ದು, ಆ ಮನೆಯ ನೆನಪು ನಮಗೆ ಬರ್ಲಿಕ್ಕೆ ಶುರು ಆಗುತ್ತೆ. ಆ ಮನೆಯ ನೆನಪು ಬರ್ತಿದ್ದಂಗೆನೆ ನಮಗೆ ಜೀವನದಲ್ಲಿ ನೋಡುವಂತ ದೃಷ್ಟಿಕೋನ ನಮಗೆ ಬದಲಾವಣೆ ಆಗುತ್ತೆ. ಇನ್ನೆರಡು ವಿಚಾರಗಳು ಹೇಳಿದ್ರು, ಮುಕ್ತಿ ಬಗ್ಗೆ ಹೇಳಿದ್ರು ಮತ್ತೆ ಮೋಕ್ಷದ ಬಗ್ಗೆ ಹೇಳಿದ್ರು. ಮುಕ್ತಿ ಅಂದ್ರೆ ನಮಗೆ ಮುಂದಿನ ಜನ್ಮ ತಗೋಬೇಕಾ ತಗೋಬಾರ್ದ, ತಗೊಳ್ಳೋದಾದ್ರೆ ಎಲ್ಲಿ ತಗೋಬೇಕು, ಇದೆಲ್ಲವನ್ನು ಚೂಸ್ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಇರುತ್ತೆ ನಮಗೆ. ಮೋಕ್ಷ ಅಂದ್ರೆ ಈ ಸ್ವಾತಂತ್ರ್ಯ ಇರಲ್ಲ. ಮೋಕ್ಷದಲ್ಲಿ ಏನಾಗುತ್ತೆ, ಟೆಂಪರರಿ ಆಗಿ ನೀವು ಒಂದಿಷ್ಟು ವರ್ಷಗಳ ಕಾಲ ಜೀವನ್ ಮರಣದ ಚಕ್ರದಿಂದ ಹೊರಗಡೆ ಬಂದಿರ್ತೀರಾ, ಅದು ಮೋಕ್ಷ. ಹಾಗಾದ್ರೆ ಮೋಕ್ಷದಲ್ಲಿ ಏನಾಗುತ್ತೆ, ಕೆಲವು ಸ್ಪಿರಿಚುವಲ್ ಗೈಡ್ಸ್, ಆಧ್ಯಾತ್ಮಿಕ ಗೈಡ್ಸ್ ಅಂತ ಹೇಳ್ತೀವಿ ಅಥವಾ ಗುರುಗಳು ಅಂತ ಹೇಳ್ತೀವಿ, ಅವ್ರೇನ್ ಮಾಡ್ತಾರೆ, ನಮಗ್ ಬಂದು ಮೋಕ್ಷದಲ್ಲಿ ಇರ್ತಕ್ಕಂಥ ಆತ್ಮಕ್ಕೆ ನೀನ್ ಜೀವನನ ಈ ರೀತಿ ಬದಲಾವಣೆ ಮಾಡ್ಕೋಬೇಕು, ಆ ರೀತಿ ಬದಲಾವಣೆ ಮಾಡ್ಕೋಬೇಕು ಅಂತ ಕೆಲವು ಗೈಡೆನ್ಸ್ ನ ಕೊಡ್ತಾರೆ. ಆ ಗೈಡೆನ್ಸ್ ನ ತಗೊಂಡು ಆತ್ಮ ಏನ್ ಮಾಡುತ್ತೆ, ಮುಂದಿನ ಹಂತದ ತನ್ನ ಜನ್ಮ ಎಲ್ಲಿ ತಗೋಬೇಕು ಅಂತ ಅದು ತನಗೆ ತಾನಾಗ ವಿವೇಚನೆಯಿಂದ ಡಿಸೈಡ್ ಮಾಡ್ಕೊಂಡು ಮುಂದಿನ ಹಂತದ ಜನ್ಮನ ಅನಿವಾರ್ಯವಾಗಿ ತಗೊಳುತ್ತೆ. ಸೊ ಮೋಕ್ಷ ಬಂದಿರತಕ್ಕಂಥ ಆತ್ಮ ಮುಂದಿನ ಜನ್ಮನ ಅನಿವಾರ್ಯವಾಗಿ ತಗೊಳುತ್ತೆ. ಆದ್ರೂ ಮುಕ್ತಿ ಬಂದಿರತಕ್ಕಂಥ ಆತ್ಮ ಅನಿವಾರ್ಯತೆಯಿಂದ ಯಾವ ಜನ್ಮನ ತಗೊಳ್ಳಲ್ಲ. ಎಲ್ಲಿ ಹುಟ್ಟಬೇಕು, ಏನಾಗ್ಬೇಕು ಅಂತ ತನ್ನ ಸ್ವ ಇಚ್ಛೆಯಿಂದ ಅದು ಮುಂದಿನ ಜನ್ಮನ ಅದು ಆಯ್ಕೆ ಮಾಡ್ಕೊಳ್ಳುತ್ತೆ. ಸರಿನಾ? ಒಂದು ಎಕ್ಸಾಂಪಲ್ ಏನ್ ಹೇಳ್ತಾರೆ ಅಂದ್ರೆ, ಸ್ಕೂಲಿನಿಂದ ಕಾಲೇಜ್ ಹೋದಂಗೆ ಮುಕ್ತಿ ಆದ್ರೆ, ಯಾಕಂದ್ರೆ ಮುಕ್ತಿ ಆಯ್ತು ಅಂದ್ರೆ ನಮ್ಗೆ ಏನ್ ಫೀಲ್ ಆಗುತ್ತೆ, ಸ್ವಾತಂತ್ರ್ಯ ಫೀಲ್ ಆಗುತ್ತೆ. ಹಾಗೆ ಸ್ಕೂಲಿಂದ ಕಾಲೇಜ್ ಹೋದಾಗ ನಮಗೆ ಒಂದು ಬೇರೆ ರೀತಿಯಾದಂತ ಸ್ವಾತಂತ್ರ್ಯ ಫೀಲ್ ಆಗುತ್ತೋ, ಇಲ್ಲೂ ಕೂಡ ನಮಗೆ ಸ್ವಾತಂತ್ರ್ಯ ಫೀಲ್ ಆಗುತ್ತೆ ಅಂತ ದಾರ್ಜಿಯವರು ಬರೆದಿದ್ದಾರೆ. ಸರಿನಾ? ವಾಟ್ ಡಸ್ ಇಟ್ ಫೀಲ್ ಟು ಲೈಕ್ ಟು ಬಿ ಲಿಬರೇಟೆಡ್? ಅದ್ರಲ್ಲಿ ಮೊದಲನೇ ಪಾಯಿಂಟ್ ಏನ್ ಹೇಳಿದ್ದಾರೆ ದಾರ್ಜಿಯವರು, ನೀವು ಮೊದಲನೇದಾಗಿ ಫ್ರೀ ಅಂತ ಅನಿಸ್ಲಿಕ್ಕೆ, ನಿಮಗೆ ಏನೋ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಅನಿಸುತ್ತೆ. ಸ್ವಾತಂತ್ರ್ಯದ ಏನು ಒಂದು ಯೋಚನೆ ಇದೆ, ಆ ಆಲೋಚನೆ ದಾಟಿ ಇರ್ತಕ್ಕಂಥ ಸ್ವಾತಂತ್ರ್ಯ ನಮ್ಗೆ ಸಿಕ್ಕಿದೆ ಅಂತ ಅನ್ಸುತ್ತೆ. ಎರಡನೇದು ಏನಾಗ್ತಾ ಇದೆ ಇವಾಗ, ಎರಡನೇದು ಯು ಆರ್ ಫ್ರೀ ಫ್ರಮ್ ದ ಎಫೆಕ್ಟ್ ಆಫ್ ದ ಆಪೋಸಿಟ್ಸ್. ದ್ವಂದ್ವಗಳನ್ನು ದಾಟಿದ್ದೀರಾ. ದ್ವಂದ್ವಗಳನ್ನ ದಾಟಿದ ಮೇಲೆ ಅವ್ಯಕ್ತ ಸ್ಥಿತಿಯಲ್ಲಿ ಈಗ ನೆಲೆಯಾಗಿದ್ದೀರಾ. ಅವ್ಯಕ್ತ ಗತಿ ಅಂದ್ರೆ ದ್ವಂದ್ವಗಳು ಯಾವುದರಿಂದ ಬಂದಿದೆಯೋ ಅದರ ಹಿಂದಿನ ಮೂಲ ಸ್ಥಿತಿ ಏನಿದೆ ಅದನ್ನ ನಾವು ಅವ್ಯಕ್ತ ಗತಿ ಅಂತ ಹೇಳ್ತೀವಿ. ಆ ಅವ್ಯಕ್ತ ಗತಿಯಲ್ಲಿ ನಾವು ನೆಲೆ ನಿಲ್ಲಕ್ಕೆ ಶುರು ಮಾಡ್ತೀವಿ. ಆ ಸ್ತರದಲ್ಲಿ ಏನಾಗುತ್ತೆ, ಆ ದ್ವಂದ್ವಗಳು ನಮಗೆ ಪರಿಗಣನೆಗೆ ಬರಲ್ಲ. ಆ ದ್ವಂದ್ವಗಳು ಪರಿಗಣನೆಗೆ ಬರದೇ ಇರೋದ್ರಿಂದ 5Cs ಅಥವಾ 5Ds ಅದೆರಡನ್ನು ನಾವು ದಾಟಿ ಮುಂದಿನ ಹಂತಕ್ಕೆ ಬೆಳೆದಿರ್ತೀವಿ. ವಿ ಹ್ಯಾವ್ ಟ್ರಾನ್ಸೆಂಡೆಡ್ 5Cs ಮತ್ತೆ 5Ds ಏನಿದೆ, ಆ ಎರಡೂ ಹಂತನ ದಾಟಿ ವಿ ವುಡ್ ಹ್ಯಾವ್ ಟ್ರಾನ್ಸೆಂಡೆಡ್ ದ 5Cs and 5Ds into the ಅವ್ಯಕ್ತ ಗತಿ. ದೇ ನೌ ಗಿವ್ ಯು ಗೈಡೆನ್ಸ್ ಆನ್ ವೆದರ್ ಯು ಶುಡ್ ಆಕ್ಟ್ ಆರ್ ಪಾಸ್. ಹಾಗಾದ್ರೆ ಏನ್ ಗೊತ್ತಾಗುತ್ತೆ ನಿಮಗೆ, ಆಗ ಅದನ್ನ ದಾಟಿ ನಿಂತಾಗ ಏನ್ ಗೊತ್ತಾಗುತ್ತೆ, ಅವ್ಯಕ್ತ ಸ್ಥಿತಿನಲ್ಲಿ ನಿಂತಾಗ ಈ 5Cs ಮತ್ತೆ 5Ds ಏನ್ ಮಾಡುತ್ತೆ, ಈ 5Cs ಮತ್ತೆ 5Ds ಏನ್ ಮಾಡುತ್ತೆ ಅಂದ್ರೆ ನಮ್ಗೆ 5 ಬಿಂದುಗಳಲ್ಲಿ ಇರ್ತಕ್ಕಂಥ 5 ಗುಣಗಳು ಏನ್ ಮಾಡುತ್ತೆ ನಮ್ಗೆ, ಈಗ ಏನಾದ್ರು ಮಾಡ್ಬೇಕಾ ಅಥವಾ ಸುಮ್ಮನೆ ಇರ್ಬೇಕಾ ಅಂತ ಗೈಡೆನ್ಸ್ ಕೊಡುತ್ತೆ. ಯು ನೋ ದಟ್ ಆಲ್ ದ ಗೈಡೆನ್ಸ್ ದಟ್ ಯು ರಿಸೀವ್ is for your evolution and understanding makes you. ಈ ಸ್ತರದಲ್ಲಿ ಏನಾಗುತ್ತೆ, ನೀವು ಆ ಗೈಡೆನ್ಸ್ ಸಿಗುತ್ತೆ ನಿಮಗೆ. ಗೈಡೆನ್ಸ್ ಸಿಕ್ಕಿದಾಗ ನಿಮಗೆ ಅದರ ಒಂದು ಅರ್ಥನೂ ಆಗಿರುತ್ತೆ ನಿಮಗೆ. ಈ ಗೈಡೆನ್ಸ್ ಯಾಕೆ ಸಿಕ್ಕಿದೆ, ಆ ಗೈಡೆನ್ಸ್ ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತ ನಿಮ್ಗೆ ಅರ್ಥನೂ ಆಗಿರುತ್ತೆ. ಆ ಗೈಡೆನ್ಸ್ ನ ಅರ್ಥ ಮಾಡ್ಕೊಂಡು ಅದರ ಉಪಯೋಗ ನಿಮಗೆ ಸಾಧ್ಯ ಆಗುತ್ತೆ. ಸರಿನಾ? ಜನರಾಸಿಟಿ ಇಸ್ ದ ಹಾಲ್ ಮಾರ್ಕ್
ಆಫ್ ಲಿಬರೇಷನ್. ಮೂರನೇ ಪಾಯಿಂಟ್ ಹೇಳ್ತಾ ಇದ್ದಾರೆ. ಈಗ ಒಂದೊಂದೇ ಪಾಯಿಂಟ್ ಹೇಳ್ತಾ ಹೋಗ್ತಾರೆ. ಲಿಬರೇಷನ್ ಆಗಿರ್ತಕ್ಕಂಥ ವ್ಯಕ್ತಿಗೆ ಏನೇನಿರುತ್ತೆ ಅಂತ. ಒಂದು, ದೇ ವಿಲ್ ಬಿ ಫ್ರೀ. ಫ್ರೀಡಮ್ ಅನ್ನೋ ಐಡಿಯಾ ದಾಟಿ ಇರ್ತಾರೆ, ಫ್ರೀ ಆಗಿರ್ತಾರೆ. ಎರಡನೇದು, ಅವ್ಯಕ್ತ ಸ್ಥಿತಿನಲ್ಲಿ ಇರ್ತಾರೆ. ಅವ್ಯಕ್ತ ಸ್ಥಿತಿನಲ್ಲಿ ಅಂದ್ರೆ ದ್ವಂದ್ವಗಳನ್ನ ದಾಟಿ ಇರ್ತಾರೆ. ಮೂರನೇದು, ಜನರಾಸಿಟಿ ಅವರಲ್ಲಿ ಇರುತ್ತೆ, ಎದ್ದು ಕಾಣುತ್ತೆ. ಏನ್ ಜನರಾಸಿಟಿ ಅಂದ್ರೆ ಹೃದಯ ವೈಶಾಲ್ಯತೆ ಅಂತ ನಾವು ಹಿಂದಿನ ಭಾಗದಲ್ಲಿ ಮಾತಾಡಿದ್ವಿ. ಇನ್ ಆಲ್ ಫ್ಯಾಸೆಟ್ಸ್ ಆಫ್ ಯುವರ್ ಬಿಹೇವಿಯರ್ ಜನರಾಸಿಟಿ ಶೋಸ್ ಅಪ್. ಆಸ್ ಐ ಮೆನ್ಷನ್ಡ್ ಅರ್ಲಿಯರ್, ಟ್ರೂ ಜನರಾಸಿಟಿ ಲೈಸ್ ಇನ್ ಅಕ್ಸೆಪ್ಟಿಂಗ್ ಅದರ್ಸ್ ಆಸ್ ದೇ ಆರ್. ಇನ್ನೊಬ್ಬರನ್ನ ಇದ್ದ ಹಾಗೇನೆ ಅವರನ್ನ ನಾವು ಒಪ್ಕೊಳ್ಳೋದಿದೆಯಲ್ಲ, ಅದು ನಿಜವಾದಂತ ಹೃದಯ ವೈಶಾಲ್ಯತೆ. There is no judgment about or preconditions for how someone needs to be to deserve your courtesy and compassion. ಬೇರೆಯವರು ನಿಮ್ ಜೊತೆ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ನಡ್ಕೊಳ್ಳೋದ್ರಿಂದ ನಿಮ್ ಕಡೆಯಿಂದ ಒಂದು ಒಳ್ಳೆಯ ಒಂದು ನಡವಳಿಕೆಯನ್ನು ನಿಮ್ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಯಾವುದೇ ರೀತಿಯಾದಂತ ಜಡ್ಜ್ಮೆಂಟ್ ನಿಮ್ಮಲ್ಲಿ ಇರಲ್ಲ. ಎಲ್ಲರನ್ನೂ ಸಹ ಒಂದೇ ರೀತಿಯಾಗಿ ನಡ್ಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀರಾ. Those who are liberated exhibit generosity of the highest order, the generosity of the soul. ಸೊ ಆತ್ಮದ ಸ್ತರದಲ್ಲಿ ಇರತಕ್ಕಂಥ ಹೃದಯ ವೈಶಾಲ್ಯತೆ. ಯಾಕಂದ್ರೆ ಹೃದಯ ವೈಶಾಲ್ಯತೆ ಅಂದ್ರೆ ಆತ್ಮ ಹೃದಯದಲ್ಲೇ ಇರೋದು. ಹೃದಯ ವೈಶಾಲ್ಯತೆ ಬರಬೇಕಾದ್ರೆ ನಾವು ಆತ್ಮದ ಜೊತೆ ಅವಿನಾಭಾವ ಸಂಬಂಧವನ್ನು ಏರ್ಪಡಿಸ್ಕೊಂಡಿದ್ರೆ ಅಥವಾ ನೆನಪು ಮಾಡ್ಕೊಂಡಿದ್ರೆ ಮಾತ್ರನೇ ಆ ಒಂದು ಹಂತದ ಹೃದಯ ವೈಶಾಲ್ಯತೆ ನಮಗೆ ಬರಲಿಕ್ಕೆ ಸಾಧ್ಯ. ಸರಿನಾ? ಸೊ ಅದನ್ನ ನಾವು ಗಳಿಸ್ಕೊಳ್ತೀವಿ. ಅಷ್ಟರ ಮಟ್ಟಿಗೆ ಹೃದಯ ವೈಶಾಲ್ಯತೆನ ಗಳಿಸ್ಕೊಳ್ತೀವಿ. ಬೈ ಅಕ್ಸೆಪ್ಟಿಂಗ್ ಅದರ್ಸ್ ಆಸ್ ದೇ ಆರ್, ದೇ ಅಲೋ ದ ಕ್ವಾಲಿಟೀಸ್ ಆಫ್ ದ ಸೋಲ್ ಟು ಫ್ಲೋ ಥ್ರೂ ದೇರ್ ಆಕ್ಷನ್ ಅಂಡ್ ವರ್ಡ್ಸ್. ಆತ್ಮದ ಏನು ಗುಣಗಳಿದೆ ತನಗೆ ತಾನಾಗೆ ಪ್ರಕಟ ಆಗಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಯಾರು? ಮುಕ್ತಿ ಹೊಂದಿರತಕ್ಕಂಥ ಆತ್ಮಗಳು. ದೇರ್ ಹಾರ್ಟ್ಸ್ ಆರ್ ಓಪನ್ ಅಂಡ್ ಪ್ಯೂರ್ ಅಂಡ್ ದೇ ಬಿಗಿನ್ ಟು ಅಂಡರ್ಸ್ಟ್ಯಾಂಡ್ ದ ರೀಸನ್ ಡಿಟೈರ್ ಫಾರ್ ಲೈಫ್ ಅಂಡ್ ಎವ್ರಿಥಿಂಗ್ ಇಟ್ ಬ್ರಿಂಗ್ಸ್ ಅವರ್ ವೇ. ಅವರ ಹೃದಯ ಓಪನ್ ಆಗಿರುತ್ತೆ, ತೆರೆದಿರುತ್ತೆ, ಪವಿತ್ರವಾಗಿರುತ್ತೆ. ಅಂಡ್ ಅವರಿಗೆ ನಾವಿಲ್ಲಿ ಯಾಕಿದೀವಿ, ಏನ್ ಮಾಡ್ಲಿಕ್ಕೆ ಬಂದಿದೀವಿ, ನಮ್ಗೆ ಬರ್ತಿರ್ತಕ್ಕಂಥ ಅನುಭವಗಳ ಹಿಂದಿನ ರಹಸ್ಯ ಏನು, ಇದರ ಮಟ್ಟಿಗೆ ಸಾಕಷ್ಟು ಮಟ್ಟಿಗೆ ವಿಚಾರಗಳು ಅವರಿಗೆ ಗೊತ್ತಾಗಿರುತ್ತೆ. ಸೊ ಇದು ಮೂರನೇ ಹಂತ, ಜನರಾಸಿಟಿ ವ್ಯಕ್ತ ಆಗ್ಬೇಕು. ದೇರ್ ಮಾಸ್ಟರಿ ಆಫ್ ದ 5 ಎಲಿಮೆಂಟ್ಸ್ ಅಲೋ ದೆಮ್ ಎಂಡೋ ದೆಮ್ ವಿತ್ ಎಕ್ಸೆಪ್ಟೆನ್ಸ್, ಪೀಸ್, ಲವ್, ಕರೇಜ್ ಅಂಡ್ ಕ್ಲಾರಿಟಿ. ಈ 5 ಬಿಂದುಗಳಲ್ಲಿ ಏನಿದೆಯಲ್ಲ ಆ 5 ಬಿಂದುಗಳು ಸಾಕಾರ ರೂಪವಾಗಿ ಇವರು ಇರ್ತಾರೆ. ದೇರ್ ಇಸ್ ನೋ ಲಿಮಿಟ್ ಆನ್ ಹೌ ಮಚ್ ದೀಸ್ ಕ್ವಾಲಿಟೀಸ್ ಕ್ಯಾನ್ ಗ್ರೋ ಅಂಡ್ ಹೌ ಜನರಸ್ ದೇ ಕ್ಯಾನ್ ಬಿಕಮ್. ಈ 5 ಬಿಂದುಗಳಲ್ಲಿ ಇರ್ತಕ್ಕಂಥ ಗುಣ ವಿಶೇಷತೆಗಳೇನಿದೆ ಅದು ಎಷ್ಟು ಅಪರಿಮಿತವಾಗಬೇಕಾದ್ರೂ ಬೆಳಿಬಹುದು. ಅದು ಬೆಳೆಯೋದಲ್ದಿರ ಅಷ್ಟೇ ಅವರಿಗೆ ಹೃದಯ ವೈಶಾಲ್ಯತೆ ಬೆಳೀತಾ ಹೋಗುತ್ತೆ. ಹಾಗಾದ್ರೆ ಈ ಹೃದಯ ವೈಶಾಲ್ಯತೆ ಬೆಳೀತು ಅಂದ್ರೆ ಯಾರಿದರ ಮುಖ್ಯ ಒಂದು ಪ್ರಯೋಜನ ಪಡಿತಾರೆ? ನಾವೇ ಅದರ ಪ್ರಯೋಜನ ಪಡೆಯೋದು. ಇನ್ಫ್ಯಾಕ್ಟ್ ದ ಲೇಟೆಸ್ಟ್ ರಿಸರ್ಚ್ ಶೋಸ್ a clear neural link between the acts of altruism, generosity and kindness and an increase in happiness and well-being. ಅಂದ್ರೆ ಇತ್ತೀಚೆಗೆ ನಡೆದಂತ ಸಂಶೋಧನೆಗಳಲ್ಲಿ ಏನ್ ತೋರಿಸುತ್ತೆ ಅಂದ್ರೆ ನಾವು ಇನ್ನೊಬ್ಬರಿಗೆ ಸಹಾಯ ಆಗೋ ರೀತಿಯಲ್ಲಿ ಜೀವನ ಮಾಡಿದ್ರೆ, ನಮ್ಮ ಹೃದಯದ ವೈಶಾಲ್ಯತೆಯನ್ನು ತೋರಿಸಿದ್ರೆ, ಇನ್ನೊಬ್ಬರ ಮೇಲೆ ಕರುಣೆಯನ್ನು ತೋರಿಸಿದ್ರೆ, ನಮ್ಮ ಒಂದು ಆನಂದದಲ್ಲಿ, ನಮ್ಮ ಒಂದು ಅಸ್ತಿತ್ವದಲ್ಲಿನ ವೆಲ್ ಬೀಯಿಂಗ್ ಏನಂತ ಹೇಳ್ತೀವಿ ಅದರಲ್ಲಿ ನಮ್ಗೆ ಸಾಕಷ್ಟು ಮಟ್ಟಿಗೆ ಬೆಳವಣಿಗೆ ಆಗುತ್ತೆ. ದ ಇನ್ಕ್ರೀಸ್ ಇಸ್ ಗ್ರೇಟೆಸ್ಟ್ when the acts of kindness is towards a stranger. ಅಂದ್ರೆ ನಮಗೆ ಗೊತ್ತಿರೋರಿಗೆ ನಾವು ಸಹಾಯ ಮಾಡೋದಕ್ಕಿಂತ ನಮಗೆ ಗೊತ್ತಿಲ್ಲದವ್ರಿಗೆ ಸಹಾಯ ಮಾಡಿದ್ರೆ ಅದು ಇನ್ನೂ ಜಾಸ್ತಿ ಅದು ವ್ಯಕ್ತ ಆಗುತ್ತೆ. ಏನ್ ವ್ಯಕ್ತ ಆಗುತ್ತೆ? ನಮ್ಮ ಹೃದಯ ವೈಶಾಲ್ಯತೆ ವ್ಯಕ್ತ ಆಗುತ್ತೆ. ನಾವು ಆಧ್ಯಾತ್ಮಿಕವಾಗಿ ಬೆಳಿಲಿಕ್ಕೂ ಸಹ ಅದು ಸಾಧ್ಯ ಆಗುತ್ತೆ. Researchers studying kindness have found that our brains are wired to operate together when we demonstrate support to others. ಅಂದ್ರೆ ನಾವು ಬೇರೆಯವ್ರ ಜೊತೆ ನಾವು ಬೇರೆಯವ್ರಿಗೆ ಸಹಾಯ ಮಾಡುವಂತ ರೀತಿಯಲ್ಲಿ ನಾವು ಜೀವನ ಮಾಡಿದಾಗ ನಮ್ಮ ಮೆದುಳು ಕೂಡ ಇನ್ನೂ ಹೆಚ್ಚಿನ ಸಮರ್ಪಕವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ. ಬಿಕಾಸ್ ಜನರಾಸಿಟಿ ಮೇಕ್ಸ್ ಅಸ್ ಫೀಲ್ ಗುಡ್, ಇಟ್ ಬಿಕಮ್ಸ್ ಎ ಸೆಲ್ಫ್ ರಿಇನ್ಫೋರ್ಸಿಂಗ್ ಹ್ಯಾಬಿಟ್ ವಿಚ್ ರಿಕ್ವೈರ್ಸ್ ಲೆಸ್ ಎಫರ್ಟ್. ಜನರಾಸಿಟಿ ಅಂದ್ರೆ ನಮ್ಮ ಹೃದಯ ವೈಶಾಲ್ಯತೆ ಎಷ್ಟು ಚೆನ್ನಾಗಿ ಕೆಲಸ ಮಾಡಿಸುತ್ತೆ ಅಂದ್ರೆ ನಮ್ಗೆ ಅದರಲ್ಲಿ ಜಾಸ್ತಿ ನಮ್ಮ ಶಕ್ತಿ ಉಪಯೋಗಿಸ್ಕೊಂಡು ಕೆಲಸ ಮಾಡುವಂತ ಅವಶ್ಯಕತೆ ಕಡಿಮೆ ಆಗ್ತಾ ಹೋಗುತ್ತೆ. ಕೆಲಸ ತನಗೆ ತಾನಾಗೆ ಆಗ್ಲಿಕ್ಕೆ ಶುರು ಆಗುತ್ತೆ. ಇದು 4ನೇದು. ಕೆಲಸ ತನಗೆ ತಾನಾಗೆ ಆಗ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ನಮ್ಮ ಹೃದಯ ವೈಶಾಲ್ಯತೆ ಬೆಳೀತಿದ್ದಂಗೆನೆ ಕೆಲಸ ನಮ್ಗೆ ಸುಸ್ತು ಮಾಡಲ್ಲ. ಮುಂಚೆ ನಮ್ಗೆ ಕೆಲಸ ಮಾಡ್ತು ಅಂದ್ರೆ ದ್ವಂದ್ವಗಳನ್ನ ಇಟ್ಕೊಂಡು ದ್ವಂದ್ವಗಳಲ್ಲಿ ನಾವು ವಿವೇಚನೆ ಶಕ್ತಿನ ಉಪಯೋಗಿಸ್ಕೊಂಡು ನಾವು ಡಿಸೈಡ್ ಮಾಡಿ ನಿರ್ಧಾರ ಮಾಡಿ ಕೆಲಸಗಳನ್ನ ಮಾಡಿದಾಗ ಅದು ನಮ್ಮ ಶಕ್ತಿನ ಹೀರ್ಬಿಡ್ತಾ ಇತ್ತು. ದ್ವಂದ್ವಗಳನ್ನ ದಾಟಿದಂತ ಸ್ಥಿತಿನಲ್ಲಿದ್ದು ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೊಂಡು ನಾವು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದಾಗ ಅದು ತನ್ನದೇ ಆದಂತ ಒಂದು ಚಕ್ರನ ನಿರ್ಮಾಣ ಮಾಡಿ ನಾವು ಕೆಲಸ ಮಾಡಿದ್ರೂ ಕೂಡ ನಮಗೆ ಶಕ್ತಿ ಅಷ್ಟೊಂದು ಪೋಲಾಗಲ್ಲ.
ಇಂಥ ಒಂದು ಸನ್ನಿವೇಶನ ಅದು ಕ್ರಿಯೇಟ್ ಮಾಡುತ್ತೆ. ಡೆಮಾನ್ಸ್ಟ್ರೇಟಿಂಗ್ ಕೈಂಡ್ನೆಸ್ ಕನ್ಸಿಸ್ಟೆಂಟ್ಲಿ ಕ್ರಿಯೇಟ್ಸ್ ನ್ಯೂರಲ್ ನೆಟ್ವರ್ಕ್ಸ್. ಹಾಗಾದ್ರೆ ಏನಾಗುತ್ತೆ, ನಾವು ಪ್ರತಿ ದಿವಸ ಬೇರೆಯವರ ಜೊತೆ ಕೈಂಡ್ ಆಗಿ ವರ್ತನೆ ಮಾಡಿದ್ರೆ, ಕರುಣೆಯಿಂದ ಅವ್ರ ಬಗ್ಗೆ ಇರತಕ್ಕಂಥ ಒಂದು ಕಾಳಜಿಯಿಂದ ನಾವು ಅವ್ರ ಜೊತೆ ವ್ಯವಹಾರ ಮಾಡ್ತು ಅಂದ್ರೆ, ನಮ್ಮ ಮೆದುಳಿನಲ್ಲಿ ಒಂದು ನರಕು ಮತ್ತು ಇನ್ನೊಂದು ನರಕು ಇರತಕ್ಕಂಥ ಸಂಬಂಧಗಳು ಸ್ಟ್ರಾಂಗ್ ಆಗ್ಲಿಕ್ಕೆ ಶುರು ಆಗತ್ತೆ. ನಮ್ಮ ಮೆದುಳಿನ ಬೆಳವಣಿಗೆಗೆ ನಾವು ಪೂರಕ ಮಾಡ್ಕೊಟ್ಟಂಗೆ ಆಗತ್ತೆ. ಹಾಗಾದ್ರೆ ಮೆದುಳಿನ ಬೆಳವಣಿಗೆಗೆ ಪೂರಕ ಮಾಡ್ಕೊಡ್ತು ಅಂದ್ರೆ, ಮೆದುಳಿನ ಕಾಯಿಲೆಗಳು ಏನ್ ಬರುತ್ತಲ್ವಾ, ಆ ಎಲ್ಲಾ ಕಾಯಿಲೆಗಳನ್ನ ನೀವು ಅವಾಯ್ಡ್ ಮಾಡಬಹುದು. ಅಂದ್ರೆ ನಿಮಗೆ ಮಾನಸಿಕವಾಗಿ ನಿಮಗೆ ಆತಂಕದ ಕಾಯಿಲೆ ಇರ್ಬೋದು, ದುಃಖದ ಕಾಯಿಲೆ ಇರ್ಬೋದು, ಸ್ಟ್ರೆಸ್ ಆಗ್ಬೋದು, ಅಥವಾ ಬೇರೆ ರೀತಿಯಾದಂತಹ ದೈಹಿಕ ಕಾಯಿಲೆಗಳಿರ್ಬೋದು, ಅಥವಾ ಮರುವಿನ ಕಾಯಿಲೆ ಇರ್ಬೋದು, ವಯಸ್ಸಾದ್ಮೇಲೆ ಬರ್ತಕ್ಕಂಥದ್ದು, ಅಥವಾ ನಮ್ಗೆ ಚಾಕಚಕ್ಯತೆ ಇರ್ಬೋದು. ಈ ಎಲ್ಲವೂ ಕೂಡ ನಾವು ಇನ್ನೊಬ್ಬರ ಜೊತೆ ಕಾಳಜಿಯಿಂದ ವರ್ತನೆ ಮಾಡಿದಾಗ, ಕರುಣೆಯಿಂದ ವರ್ತನೆ ಮಾಡಿದಾಗ, ಹೃದಯದ ವೈಶಾಲ್ಯತೆಯಿಂದ ವರ್ತನೆ ಮಾಡಿದಾಗ, ನಮ್ಮ ಮೆದುಳಿನಲ್ಲಿ ಒಂದು ನರಕು ಮತ್ತೊಂದು ನರಕು ಪ್ರತಿ ಸತಿ ನಾವು ಈ ರೀತಿ ನಡ್ಕೊಂಡಾಗ ಸಂಪರ್ಕ ಏರ್ಪಡ್ತಾ ಇರುತ್ತೆ. ಆ ಸಂಪರ್ಕ ಏರ್ಪಟ್ಟಾಗ ಮೆದುಳಿನ ಕಾಯಿಲೆಗಳಿಂದ ನಾವು ಸಾಕಷ್ಟು ಮಟ್ಟಿಗೆ ತಪ್ಪಿಸ್ಕೋಬಹುದು. ಇದಕ್ಕೆ ಉದಾಹರಣೆಯಾಗಿ ನಮ್ಮಲ್ಲಿ ಎಷ್ಟೋ ಜನ ಪ್ರಶಿಕ್ಷಕರಿದ್ದಾರೆ, 80 ವರ್ಷ 85 ವರ್ಷ ದಾಟಿದ್ದಾರೆ, ಅವರಿಗೆ ಯಾವುದೇ ರೀತಿಯಾದಂತ ಮೆದುಳಿನ ಕಾಯಿಲೆಗಳು ಯಾವುದು ಬಂದಿಲ್ಲ. ನೀವು ಬೇಕಾದ್ರೆ ನೋಡ್ಬಹುದು, ನಮ್ಮಲ್ಲೇ ನಮ್ಮ ಸುತ್ತಮುತ್ತಲೇ ಇರ್ತಾರೆ, ಎಷ್ಟೋ ಜನ ಇರ್ತಾರೆ. ಅಂದ್ರೆ ನೀವು ಎಷ್ಟು ಆಧ್ಯಾತ್ಮದಲ್ಲಿ ಇದ್ದಾಕ್ಷಣ ಈ ಮುಕ್ತಿಯನ್ನು ಗಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಕರುಣೆಯಿಂದ, ಕಾಳಜಿಯಿಂದ ಎಲ್ಲರನ್ನೂ ಇರೋ ರೀತಿನಲ್ಲೇ ಒಪ್ಕೊಂಡು ಸ್ವೀಕಾರ ಮಾಡಿಕೊಂಡು ಅವರ ಜೊತೆ ನಡ್ಕೊಳ್ಳೋದ್ರಿಂದ ನೀವು ಸಾಕಷ್ಟು ಮಟ್ಟಿಗೆ ನಿಮ್ಮ ಮೆದುಳಿನ ಶಕ್ತಿ ಕೂಡ ಬೆಳವಣಿಗೆ ಮಾಡ್ಕೋಬಹುದು ಅಂತ ಹೇಳ್ತಾ ಇದೆ ಅಂತ ಹೇಳ್ತಾರೆ ದಾರ್ಜಿನವರು. ಇಟ್ ಚೇಂಜಸ್ ಯುವರ್ ಬ್ರೈನ್. ನಿಮ್ಮ ಮೆದುಳು ಅದರ ಒಂದು ರೂಪ, ಅದರ ಒಂದು ಗುಣ, ಅದ್ರ ಕೆಲಸ ಮಾಡ್ತಕ್ಕಂಥ ವಿಧಿವಿಧಾನ ಇವಿಷ್ಟು ಕೂಡ ಬದಲಾವಣೆ ಆಗತ್ತೆ. ಯಾವ ಕೆಲಸ ಮಾಡೋದ್ರಿಂದ? ಇನ್ನೊಬ್ಬರಿಗೆ ಕಾಳಜಿಯಿಂದ ನಡ್ಕೊಳ್ಳೋದ್ರಿಂದ, ಇನ್ನೊಬ್ಬಳಿಗೆ ಕರುಣೆಯಿಂದ ನಡ್ಕೊಳ್ಳೋದ್ರಿಂದ, ಇನ್ನೊಬ್ಬರ ಜೊತೆಗೆ ನಾವು ಹೃದಯ ವೈಶಾಲ್ಯತೆಯಿಂದ ನಡ್ಕೊಳ್ಳೋದ್ರಿಂದ, ಇನ್ನೊಬ್ಬರನ್ನ ಇದ್ದ ಹಾಗೆ ರೀತಿಯಲ್ಲಿ ಸ್ವೀಕಾರ ಮಾಡಿ ಅವರ ಜೊತೆ ನಡ್ಕೊಳ್ಳೋದ್ರಿಂದ ಸಾಕಷ್ಟು ಮಟ್ಟಿಗೆ ನಮ್ಮ ಮೇಲೇನೆ ನಾವು ಸಾಕಷ್ಟು ಮಟ್ಟಿಗೆ ಒಳ್ಳೆ ಪರಿಣಾಮವನ್ನು ತಲುಪಬಹುದು ಅಂತ ದಾಜಿಯವರು ಬರೀತಾರೆ. Often, as a result, we grow kind, we are kinder, we are more generous, more compassionate, more connected with others and happier. ಎಲ್ಲರ ಜೊತೆಗೆ ನೀವು ಬೆರೀಲಿಕ್ಕೆ ಸಾಧ್ಯ ಆಗತ್ತೆ, ಎಲ್ಲರ ಜೊತೆ ಸಂತೋಷವಾಗಿರ್ಲಿಕ್ಕೆ ಸಾಧ್ಯ ಆಗತ್ತೆ. ನೀವೆಲ್ಲಿದ್ರೆ ಅಲ್ಲಿ ಸಂತೋಷ ತನಗೆ ತಾನಾಗೆ ಹರಿದಾಡ್ತಾ ಇರುತ್ತೆ. ಸೊ ಇದೆಲ್ಲವೂ ಕೂಡ ಮುಕ್ತಿ ಗಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿನಲ್ಲಿ ವ್ಯಕ್ತವಾಗ್ತಕ್ಕಂಥ ಚಿಹ್ನೆಗಳು ಅಂತ ದಾಜಿಯವರು ಬರೀತಾರೆ. philosophy, one reads statement like this world is unreal, it's all a dream. ಯೋಗದ ಪುಸ್ತಕ ಓದಿದಾಗ ಎಷ್ಟೋ ಒಂದ್ ಕಡೆ ನಾವು ಪುಸ್ತಕ ಓದ್ತೀವಿ. ಏನಂತ ಓದ್ತೀವಿ ಅಂದ್ರೆ, ಜಗತ್ತು ಸತ್ಯ ಅಲ್ಲ, ಮಿಥ್ಯ, ಇದೆಲ್ಲ ಕೂಡ ಒಂದು ಕನಸಿದ್ದಂಗೆ ಅಂತ ನಾವು ಓದ್ತೀವಿ. ಯು ಮೇ ಥಿಂಕ್ ಸೊ that they are identifying with a reality that lies beyond the life, but a dream is real to the one dreaming. ಹಾಗಾದ್ರೆ ಅನ್ಕೋಬಹುದು, ನಾನು ಎಚ್ಚರವಾಗಿರ್ಬೇಕಾದ್ರೆ ನಾ ಕನಸು ಕಾಣ್ತಾ ಇದ್ದೀನಿ ಅಂತ ಅನ್ಕೊಂಡು ಜೀವನ ಮಾಡ್ಲಿಕ್ಕೆ ಆಗತ್ತೆ? ಆಗಲ್ಲ. ಆ ರೀತಿ ನಮ್ಮ ಮೇಲೆ ನಾವು ಕನಸು ಕಾಣ್ತಾ ಇದ್ದೀವಿ ಅಂತ ಅನ್ಕೊಂಡು ಜೀವನ ಮಾಡಿದ್ರೆ ಆ ಜೀವನ ನೈಸರ್ಗಿಕವಾಗಿರಲ್ಲ. ಆದರೆ ಮುಕ್ತಿ ಗಳಿಸ್ಕೊಂಡಂತ ವ್ಯಕ್ತಿಗೆ ಆ ಸಂಸ್ಕಾರಗಳ ಭಾರ ಕಡಿಮೆ ಆಗಿರೋದ್ರಿಂದ, ದ್ವಂದ್ವಗಳ ಭಾರ ಕಡಿಮೆ ಆಗಿರೋದ್ರಿಂದ ಅವರಿಗೆ ಈ ಸಂಸಾರದಲ್ಲಿ ಹಿಂದೆ ಇದ್ದಂತ ನೈಜತೆ ಎದ್ದು ಕಾಣಲ್ಲ, ಎಲ್ಲೋ ಒಂದು ರೀತಿ ಕನಸಿನ ರೂಪದಲ್ಲಿ ಕಾಣುತ್ತೆ. ಅವಾಗಲೇ ದಾಜಿಯವರು ಹೇಳಿದ್ರು, ಮತ್ತೊಂದು ಸ್ತರಕ್ಕೆ ನೀವು ಎಚ್ಚರವಾಗಿದ್ದೀರಾ ಇವಾಗ ಅಂತ. ಆಸಿಫ್ ನೀವು ಇಲ್ಲಿ ಇಷ್ಟು ಜನ್ಮಗಳವರೆಗೆ ನಾವು ನಿದ್ದೆ ಮಾಡ್ತಾ ಇದ್ವಿ, ಈಗ ಮುಕ್ತಿ ಗಳಿಸಿದ ತಕ್ಷಣನೇ ನಾವು ಮುಂದಿನ ಹಂತದ ಜನ್ಮಕ್ಕೆ ಎಚ್ಚರವಾಗಿದ್ದೀವಿ. ಈ ಒಂದು ಜನ್ಮ ಅವಾಗ ನಮಗೆ ಕನಸಿನ ರೂಪದಲ್ಲಿ ಕಾಣಲಿಕ್ಕೆ ಶುರುವಾಗುತ್ತೆ. ನಾವು ನಿಜವಾಗಿ ನಿದ್ದೆ ಮಾಡ್ಬೇಕಾದ್ರೆ ಕನಸು ಕಾಣಬೇಕಾದ್ರೆ ಆ ಕನಸೇ ನಿಜ ಅಂತ ಅನಿಸ್ತಾ ಇರುತ್ತೆ. ಡ್ಯೂರಿಂಗ್ ದ ಡ್ರೀಮ್ ಅವರ್ ರಿಯಾಲಿಟಿ ಇಸ್ ಇನ್ಫ್ಲೂಯೆನ್ಸ್ಡ್ ಬೈ ದ ಡ್ರೀಮ್. ನಿದ್ದೆನಲ್ಲಿ ನಮಗೆ ಭಯ ಆಗುತ್ತೆ, ಕೋಪ ಬರುತ್ತೆ, ಅಳು ಬರುತ್ತೆ, ಎಲ್ಲಾ ರೀತಿಯಾದಂತ ತೊಂದರೆಗಳು ನಮಗೆ ಬರುತ್ತೆ. ವೆನ್ ವಿ ಹ್ಯಾವ್ ಎ ನೈಟ್ ಮೇರ್ ವಿ ಸ್ವೆಟ್. ನಮ್ಗೆ ಎಷ್ಟೊಂದು ಕೆಟ್ಟ ಕನಸು ಬೀಳುತ್ತೆ. ಕೆಟ್ಟ ಕನಸು ಬಂದಾಗ ನಮಗೆ ಶಕೆ ಆಗುತ್ತೆ, ಬೆವತ್ತು ಬಿಡ್ತೀವಿ, ಹೆದರ್ಕೊಳ್ತೀವಿ, ಹೃದಯ ಜೋರಾಗಿ ಬಡಿಯತ್ತೆ, ಉಸಿರಾಟದಲ್ಲಿ ಏರ್ಪೇರ್ ಆಗುತ್ತೆ, ಭಯ ಬಿದ್ಕೊಂಡು ಎದ್ದು ಬಿಡ್ತೀವಿ. ಇದು ಮಕ್ಕಳಲ್ಲಿ ಸಾಮಾನ್ಯವಾಗಿ ನೋಡ್ತೀವಿ. ನೈಟ್ ಮೇರ್ಸಿಂದ ಎದ್ದು ಬಿಡ್ತಾರೆ ಮಕ್ಕಳು, ಜೋರಾಗಿ ಅಳ್ಳಿಕ್ಕೆ ಶುರು ಮಾಡ್ಬಿಡ್ತಾರೆ, ಕಾರಣ ಇಲ್ದಿರ ಜೋರಾಗಿ ಅಳ್ಳಿಕ್ಕೆ ಶುರು ಮಾಡ್ಬಿಡ್ತಾರೆ ಮಕ್ಕಳು. ಇಟ್ ವಾಸ್ ಓನ್ಲಿ ಎ ಡ್ರೀಮ್,
ಬಟ್ ದ ಎಫೆಕ್ಟ್ ವಾಸ್ ರಿಯಲ್. ನಿದ್ದೆನಲ್ಲೇ ಅದು ಅನುಭವ ಆಯಿತು, ಆದ್ರೆ ಅದನ್ನ ಪರಿಣಾಮ ನಿಜವಾಗಿತ್ತು. ಕನಸಿನಲ್ಲಿ ಅನುಭವ ಆದ್ರೂ ಕೂಡ ಪರಿಣಾಮ ನಿಜವಾಗಿತ್ತು. ಸೊ ಹೌ ಕ್ಯಾನ್ ಸಮಥಿಂಗ್ ದಟ್ ಹ್ಯಾಸ್ ಎ ರಿಯಲ್ ಎಫೆಕ್ಟ್ ಆನ್ ಯು ಬಿ ಅನ್ರಿಯಲ್? ಹಾಗಾದ್ರೆ ನಿಮಗೆ ಕನಸು ನಿಜ ಅಲ್ಲ ಅನ್ನೋದಾದ್ರೆ ಅದು ನಿಜವಾದಂತ ಪರಿಣಾಮ ಬೀರ್ತಾ ಇದೆಯಲ್ಲ. ನಿಜವಲ್ಲದೆ ಇರ್ತಕ್ಕಂಥದ್ದು ನಿಜವಾದಂತ ಪರಿಣಾಮ ಬೀರ್ಲಿಕ್ಕೆ ಹೆಂಗ್ ಸಾಧ್ಯ? ನೆಕ್ಸ್ಟ್ ಡೇ ಯು ಹ್ಯಾವ್ ಎ ಡ್ರೀಮ್ ಅಗೈನ್, ಅಂಡ್ ವೆನ್ ಯು ವೇಕ್ ಅಪ್ ಯು ರಿಯಲೈಸ್ ದಟ್ ಇಟ್ ವಾಸ್ ಎ ಡ್ರೀಮ್. ಸೇಮ್ ಗೋಸ್ ವಿತ್ ಲೈಫ್ ವಿಚ್ ಇಸ್ ದ ರಿಯಾಲಿಟಿ ದಟ್ ಯು ಆರ್ ಲಿವಿಂಗ್. ಸೊ ಇವಾಗ ನಾವೇನ್ ಜೀವನ ಮಾಡ್ತಿದೀವಿ ಇದಕ್ಕೆ ತನ್ನದೇ ಆದಂತ ನೈಜತೆ ಇದೆ ಅಂತ ಅನ್ಕೊಂಡು ಜೀವನ ಮಾಡಬೇಕು. ಪಿಂಡ ಪ್ರದೇಶದಲ್ಲಿ ಇರತಕ್ಕಂಥವ್ರು ಈ ಜೀವನ ನಿಜ ಅಲ್ಲ, ಇದೆಲ್ಲ ಕನಸು ಅಂತ ಅನ್ಕೊಂಡು ಜೀವನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಮುಕ್ತಿ ಬಂದಂತ ಸ್ಥಿತಿನಲ್ಲಿ ನಾವೇ ಅದರ ಹಿಂದಿನ ಕನಸಿನ ರೂಪ ಏನಿದೆ ಅದನ್ನ ನಾವು ಕಂಡುಕೊಳ್ತೀವಿ, ಅನುಭವಿಸ್ತೀವಿ. ಸಮಥಿಂಗ್ ಪ್ರಫೌಂಡ್ ಅಕರ್ಸ್ ವೆನ್ ಯು ಕ್ರಾಸ್ ದ ಫಿಫ್ತ್ ಚಕ್ರ. 5ನೇ ಚಕ್ರ ದಾಟಿದ ತಕ್ಷಣ ಯಾವುದೋ ಒಂದು ಪ್ರಬುದ್ಧವಾದಂತ ಒಂದು ವಿಚಾರ ಆಗತ್ತಂತೆ. ಯು ವೇಕ್ ಅಪ್ ಒನ್ಸ್ ಅಂಡ್ ಫಾರ್ ಆಲ್ ಅಂಡ್ ಬ್ರೇಕ್ ದ ಸೈಕಲ್ ಆಫ್ ಡ್ರೀಮಿಂಗ್ ಅಂಡ್ ವೇಕಿಂಗ್ ಅಪ್, ವಿಚ್ ಇಸ್ ರೆಫರ್ಡ್ ಟು ಇನ್ ದ ಯೋಗ ಆಸ್ ಬ್ರೇಕಿಂಗ್ ಫ್ರೀ ಫ್ರಮ್ ಮಾಯಾ ಆರ್ ಇಲ್ಯೂಷನ್. ಸೊ 5ನೇ ಚಕ್ರ ದಾಟಿದ ತಕ್ಷಣನೇ ನಾವು ನಿಜವಾದಂತ ರೀತಿಯಲ್ಲಿ ಹೇಳ್ತೀವಂತೆ. ಇದನ್ನ ವಿವೇಕಾನಂದ ಹೇಳ್ತಾರೆ, ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್ ಅಂತ ಬರೀತಾರೆ. ಇದು ವಿವೇಕಾನಂದರ ಒಂದು ವಾಣಿ, ಎಲ್ಲರೂ ಸಹ ಕೇಳಿರ್ತಾರೆ. ಅರೈಸ್, ಅವೇಕ್, ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್. ಹಾಗಾದ್ರೆ ಅರೈಸ್, ಅವೇಕ್ ಅಂದ್ರೆ ಏನು? ಎಚ್ಚರವಾಗಿ ಇದಿರಲ್ಲ, ಇನ್ನೇನು ಎಚ್ಚರವಾಗದು? ಇದನ್ನ ದಾಜಿಯವರು ಏನ್ ಬರೀತಾ ಇದ್ದಾರೆ ಅಂದ್ರೆ, ನೀವು ಮುಕ್ತಿ ಗಳಿಸ್ಕೊಂಡಂತ ಸ್ಥಿತಿನಲ್ಲಿ ಇದ್ದಾಗ ನಿಜವಾಗಿ ಎಚ್ಚರವಾಗಿದ್ದೀರಾ, ನಿಜವಾಗಿ ನೀವು ಈ ಜೀವನ ಮತ್ತೆ ಏನು ಮರಣ ಅನ್ನೋದೇನಿದೆ ಆ ಎರಡರ ನಡುವೆ ಇರ್ತಕ್ಕಂಥ ಸಂಬಂಧವನ್ನು ಕಳಚಿಕೊಂಡು ನೀವು ಮುಂದಿನ ಹಂತಕ್ಕೆ ಎಚ್ಚರವಾಗಿದ್ದೀರಾ. ಮಾಯಾ ಅಥವಾ ಏನು ಇಲ್ಯೂಷನ್ ಅಂತ ಹೇಳ್ತೀವಿ ಅದರ ಒಂದು ಪರಿಮಿತಿನ ದಾಟಿ ಇವಾಗ ಮುಂದಕ್ಕೆ ಹೋಗಿದ್ದೀರಾ. ಹಾಗಾದ್ರೆ ಮಾಯಾ ಅಂದ್ರೆ ಏನು? ಮಾಯಾ ಈಸ್ ದ ಸೆನ್ಸರಿ ಆಬ್ಜೆಕ್ಟಿವ್ ವರ್ಲ್ಡ್. ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಏನು ಪ್ರಪಂಚದಲ್ಲಿ ನಮಗೆಲ್ಲ ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಅನಿಸುತ್ತೆ, ಸೆನ್ಸೇಷನ್ಸ್ ಆಗತ್ತೆ. ಮತ್ತೆ ಸುತ್ತಮುತ್ತ ನಮ್ಗೆಲ್ಲ ಸುತ್ತಮುತ್ತ ಇರ್ತಕ್ಕಂಥ ಎಷ್ಟೊಂದು ವಸ್ತುಗಳು ಅಂತ ಹೇಳ್ತೀವಿ ನಾವು. ಸೊ ನಾವು ವ್ಯಕ್ತಿ, ವಸ್ತು, ವಿಷಯ ಅಂತ ಹೇಳ್ತೀವಿ ಇದನ್ನು. ನಮ್ಮ ಉಪನಿಷತ್ ದೃಷ್ಟಿಕೋನದಲ್ಲಿ ಹೇಳಿದಾಗೆ ವ್ಯಕ್ತಿ, ವಸ್ತು, ವಿಷಯ ಈ 3 ಇರುತ್ತೆ. ಈ ವ್ಯಕ್ತಿ, ವಸ್ತು, ವಿಷಯದ ಪ್ರಪಂಚವನ್ನು ದಾಟಿ ನಾವು ಎಚ್ಚೆತ್ಕೊಂಡಾಗ 5ನೇ ಚಕ್ರ ದಾಟಿದಾಗ ನಾವು ಎಚ್ಚೆತ್ಕೊಳ್ತೀವಿ ಅಂತ ದಾಜಿಯವರು ಬರೀತಾ ಇದ್ದಾರೆ. ಅದನ್ನೇ ಮುಕ್ತಿ ಅಂತ ಬರೀತಾರೆ. ವ್ಯಕ್ತಿ, ವಸ್ತು, ವಿಷಯದಲ್ಲೇ ನಾವು ಮುಳುಗೋಗಿತ್ತು ಅಂದ್ರೆ ನಾವಿನ್ನು ಮಾಯದ ಪ್ರಪಂಚದಲ್ಲೇ ಇದೀವಿ. ಈ ವ್ಯಕ್ತಿ, ವಸ್ತು, ವಿಷಯನ, ವ್ಯಕ್ತಿನ ಯಾವ ರೀತಿ ಇದಾರೋ ಅದೇ ರೀತಿ ಸ್ವೀಕಾರ ಮಾಡೋದು, ವಸ್ತುನ ಯಾವ ರೀತಿ ಇದೆಯೋ ಅದೇ ರೀತಿ ಸ್ವೀಕಾರ ಮಾಡೋದು, ವಿಷಯನ ಯಾವ ರೀತಿ ಇದೆಯೋ ಅದೇ ರೀತಿ ಸ್ವೀಕಾರ ಮಾಡುವಂತ ಮನೋಭಾವ ಬಂದ್ಬಿಡ್ತು ಅಂದ್ರೆ ನೀವು ಮುಕ್ತಿಯ ದಶೆಯಲ್ಲಿ ನೀವು ಎಸ್ಟಾಬ್ಲಿಷ್ ಆಗಿದ್ದೀರಂತ. As you progress through the heart chakras, your consciousness transcends the narrow event boundary of the objective world and draws nearer to the center. ಸೊ ನೀವು ಪಿಂಡ ಪ್ರದೇಶ ದಾಟ್ತಿದ್ದಂಗೆನೆ ನೀವು ಕೇಂದ್ರದ ಹತ್ತಿರಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತಿದ್ದ, ಕೇಂದ್ರದ ಸೆಳೆತಕ್ಕೆ ಒಳಗಾಗ್ಲಿಕ್ಕೆ ಶುರು ಮಾಡ್ತೀರಾ. ಈಗ ಒಂದು ಜ್ಯೋತಿಯ ಒಂದು ಲ್ಯಾಂಪ್ ಇರುತ್ತಲ್ಲ, ಹಳೆ ಕಾಲದಲ್ಲಿ ನಾವು ಕರೆಂಟ್ ಹೋಯ್ತು ಅಂತಂದ್ರೆ ಪವರ್ ಇಲ್ಲದೆ ಇದ್ರೆ ನಾವು ಲ್ಯಾಂಪ್ ಹತ್ತಿಸ್ತಾ ಇದ್ವಿ. ಆ ಲ್ಯಾಂಪ್ ನ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ದಾಜಿಯವರು. ದ ಬರ್ನಿಂಗ್ ಪಾಯಿಂಟ್ ಆಫ್ ದ ಲ್ಯಾಂಪ್ ಈಸ್ ದ ಫಸ್ಟ್ ಮೈಂಡ್. ಎಲ್ಲಿ ಅದು ಹೊತ್ತು ಹುರಿತಾ ಇದೆಯಲ್ಲ ಅದು ನಮ್ಮ ಮೊದಲ ಮನಸ್ಸು, ಫಸ್ಟ್ ಮೈಂಡ್ ಆಫ್ ಗಾಡ್ ಅಂತ ಹೇಳ್ತೀವಿ. ದ ಶೆಡಿಂಗ್ ಲೈಟ್ ಇಸ್ ದ ಕ್ರಿಯೇಷನ್. ಎಲ್ಲಿ ಬೆಳಕು ಹರಿತಾ ಇದೆಯಲ್ಲ ಅದೆಲ್ಲವೂ ಕೂಡ ಭಗವಂತನ ಸೃಷ್ಟಿ. ಎಲ್ಲದ ಹೊತ್ತು ಉರಿತಾ ಇದೆ ಅದು ಭಗವಂತನ ಮೊದಲ ಮನಸ್ಸು. ಅದು ಎಲ್ಲಿ ಬೆಳಕು ಬೀರ್ತಾ ಇದೆ ಅದು ಭಗವಂತನ ಸೃಷ್ಟಿ. As we keep moving away from the lamp, the darkness increases. ಆ ಬೆಳಕಿನಿಂದ ನಾವು ದೂರ ಹೋಗ್ತಿದ್ದಂಗೆನೆ ಅಲ್ಲಿ ಕತ್ತಲೆ ಆಗ್ಲಿಕ್ಕೆ ಶುರು ಆಗುತ್ತೆ. And the darkness represents the heavier or the denser states of creation. ಡಾರ್ಕ್ನೆಸ್ ಅಲ್ಲಿ ಏನಾಗುತ್ತೆ, ಇನ್ನೂ ದಟ್ಟವಾದಂತ ಸೃಷ್ಟಿಗೆ ಕಡೆಗೆ ನಾವು ಹರಿದಾಡ್ಲಿಕ್ಕೆ ಹೋಗ್ತೀವಿ, ನಡೆದಾಡ್ತಾ ಇದ್ದೀವಿ. In your journey, crossing the various circles represents your swim towards the lamp and you go beyond towards it to the center. ಹಾಗಾದ್ರೆ ನಮ್ಮ ಆಧ್ಯಾತ್ಮಿಕ ಪ್ರಯಾಣ ಏನು ಅಂತಂದ್ರೆ ಈ ಹೊರಗಡೆ ಇರ್ತಕ್ಕಂಥ ದಟ್ಟವಾದಂತ ಕತ್ತಲೆ ಕವಿದಂತ ಸ್ಥಿತಿಯಿಂದ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತೀವಿ. ಮುಂದಕ್ಕೆ ಹೋಗ್ಲಿಕ್ಕೆ ಶುರು ಮಾಡ್ತಾ ನಾವು ಬೆಳಕಿನೆಡೆಗೆ ಬರ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಕತ್ತಲಿನಿಂದ, ಅದು ಒಂದು ಶ್ಲೋಕ ಇದೆಯಲ್ಲ,
ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಇದೇನ್ ನಾವು ಶ್ಲೋಕ ಹೇಳ್ತೀವಲ್ಲ, ಇಷ್ಟೇ ನಮ್ದಲ್ಲ, ನಾವಿನ್ನೂ ಮುಂದಕ್ಕೆ ಹೋಗ್ಬೇಕು. ಬಟ್ ಆ ಶ್ಲೋಕದಲ್ಲಿ ಒಂದು ಭಾಗ ಇದೆ, ಅಸತೋಮ ಸದ್ಗಮಯ ಅಂದ್ರೆ ಅಸತ್ತಿನಿಂದ ಸತ್ತಿನೆಡೆಗೆ, ಫ್ರಮ್ ನಾನ್ ರಿಯಾಲಿಟಿ ಟುವರ್ಡ್ಸ್ ರಿಯಾಲಿಟಿ, ಅಸತೋಮ ಸದ್ಗಮಯ. ತಮಸೋಮ ಜ್ಯೋತಿರ್ಗಮಯ, ಫ್ರಮ್ ಡಾರ್ಕ್ನೆಸ್ ಟು ದ ಲೈಟ್ ದಟ್ ವಿ ಮೂವ್. ಇಲ್ಲಿ ದಾಜಿಯವರು ಅದೇ ಉಲ್ಲೇಖ ಮಾಡ್ತಾ ಇದ್ದಾರೆ. ಡಾರ್ಕ್ನೆಸ್ ಆಗಿರ್ತಕ್ಕಂಥ ದಟ್ಟವಾದಂತ ಸೃಷ್ಟಿಯ ಸ್ತರಗಳಿಂದ ನಾವು ಬೆಳಕಿನ ಸೃಷ್ಟಿಯ ಸ್ತರದ ಕಡೆಗೆ ಹೋಗ್ಲಿಕ್ಕೆ ಶುರು ಮಾಡ್ತೀವಿ. ತದನಂತರ ಆ ಜ್ಯೋತಿ ಎಡೆಗೆ ಹೋಗಿ, ಜ್ಯೋತಿನಲ್ಲಿ ಇರ್ತಕ್ಕಂಥ ಏನು ಭಗವಂತನ ಒಂದು ವಸ್ತು ಇದೆ, ಕೇಂದ್ರ ಇದೆ, ಆ ಕೇಂದ್ರ ಜೊತೆಗೆ ನಮ್ಮ ಸಂಪರ್ಕವನ್ನು ಏರ್ಪಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಟು ಮೇಕ್ ದ ಜರ್ನಿ ಪಾಸಿಬಲ್ ಯು ನೀಡೆಡ್ ದಿಸ್ ವರ್ಲ್ಡ್. ಹಾಗಾದ್ರೆ ಈ ಪ್ರಪಂಚದ ಅವಶ್ಯಕತೆ ನಮಗೆ ಇದೆ. ಯಾಕಿದೆ? ಕತ್ತಲಿನ ಸೃಷ್ಟಿಯ ದೆಸೆಯಿಂದ ಬೆಳಕಿನ ಸೃಷ್ಟಿಯ ದೆಸೆಗೆ ಹೋಗ್ಬೇಕಾದ್ರೆ ಈ ಜಗತ್ತಿನ ಅವಶ್ಯಕತೆ ಇದೆ. ಈ ಜಗತ್ತು ಸುಮ್ಮನೆ ಸೃಷ್ಟಿ ಮಾಡಿಲ್ಲ. ಜಗತ್ತು ಸೃಷ್ಟಿ ಮಾಡಲಿಕ್ಕೆ ಭಗವಂತನಿಗೆ ಒಂದು ಕಾರಣ ಇದೆ. ಆ ಜಗತ್ತು ಸೃಷ್ಟಿ ಮಾಡಿರ್ತಕ್ಕಂಥ ಈ ಜಗತ್ತನ್ನು ಉಪಯೋಗಿಸ್ಕೊಂಡು ನಾವು ದಟ್ಟವಾದಂತ ಸ್ತರಗಳಿಂದ ಬೆಳಕಿರ್ತಕ್ಕಂಥ ಸ್ತರಗೆ ಎಡೆಗೆ ಹೋಗಿ, ತದನಂತರ ಭಗವಂತನ ಜೊತೆ ನಮ್ಮ ಮೂಲ ಸಂಬಂಧ ಏನಿತ್ತು ಅದನ್ನ ಮರುಸ್ಥಾಪನೆ ಮಾಡುವಂತ ಕಾರಣಕ್ಕೋಸ್ಕರ ಈ ಭಗವಂತ ಏನ್ ಮಾಡಿದಾನೆ, ಈ ಪ್ರಪಂಚನ ಸೃಷ್ಟಿ ಮಾಡಿದಾನೆ. This creation, which is an illusion you transcend, was part of the plan to help you remember what you forgotten. ನೀವು ಮುಂಚೆ ಏನ್ ಮರ್ತು ಹೋಗಿದ್ರಲ್ಲ, ನೀವು ಕೇಂದ್ರದ ನೆನಪು ನಿಮ್ಗೆ ಮರ್ತು ಹೋಗಿತ್ತಲ್ಲ, ಆ ಕೇಂದ್ರದ ನೆನಪನ್ನ ನಿಮ್ಗೆ ಮತ್ತೊಮ್ಮೆ ಮಾಡಿಸ್ಲಿಕ್ಕೋಸ್ಕರ ಭಗವಂತ ಈ ಸೃಷ್ಟಿನ ಮಾಡಿದಾನೆ, ಈ ಜಗತ್ತಿನ ಸೃಷ್ಟಿ ಮಾಡಿದಾನೆ. ಸೊ ದ ಕ್ವೆಶ್ಚನ್ ದಟ್ ದ ವರ್ಲ್ಡ್ ಇಸ್ ರಿಯಲ್ ಆರ್ ನಾಟ್ ಶುಡ್ ನಾಟ್ ಬಾದರ್ ಯು ಎನಿಮೋರ್. ಈ ಜಗತ್ತು ಸತ್ಯನ ಮಿಥ್ಯಾನ ಅನ್ನೋ ಒಂದು ಪ್ರಶ್ನೆ ನಿಮಗೆ ನಿಮ್ಮ ಮನಸ್ಸನ್ನ ಕಾಡಬಾರದು ಇನ್ನು ಮುಂದೆ. It is replaced by a grateful feeling that this station enabled your journey onwards. ಯಾವ ಒಂದು ಭಾವ ಬರುತ್ತೆ ಅಂದ್ರೆ, ಈ ಜಗತ್ತಿನಲ್ಲಿ ನಮಗೆ ಜನ್ಮ ತಾಳ್ಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಭಗವಂತನಿಗೆ ನಮಗೆ ಸಾಕಷ್ಟು ಮಟ್ಟಿಗೆ ಅವನ ಕಡೆಗೆ ಕೃತಜ್ಞತಾ ಭಾವ ಬರುತ್ತೆ. ಈ ಜಗತ್ತಿನೆಡೆಗೂ ಕೂಡ ನಮಗೆ ಕೃತಜ್ಞತಾ ಭಾವ ಬರುತ್ತೆ. ಯಾಕೆ? ಈ ಜಗತ್ತಿನ ಒಂದು ಸ್ಟೇಷನ್ ಅಲ್ಲಿ ನಾವು ನಮ್ಮ ಜೀವನದಲ್ಲಿ ಕಲಿಬೇಕಾಗಿರ್ತಕ್ಕಂಥ ಪಾಠಗಳನ್ನ ಕಲ್ತ್ಕೊಂಡು ನಾವು ಮುಂದಿನ ಎಡೆಗೆ ಪ್ರಯಾಣ ಬೆಳೆಸಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಸೃಷ್ಟಿ ಆಗಿರ್ತಕ್ಕಂಥ ಜಗತ್ತು ಅಂತ ಹೇಳಿ ನಾವು ಜಗತ್ತಿಗೂ ಸಹ ಕೃತಜ್ಞರಾಗಿರ್ತೀವಿ, ಕೃತಜ್ಞತೆಯಿಂದ ತುಂಬಿರ್ತೀವಿ. ಇಲ್ಲಿ ಜಗತ್ತು ಸತ್ಯನ ಮಿಥ್ಯನ ಅನ್ನೋ ದ್ವಂದ್ವದಲ್ಲಿ ಬೀಳ್ಲಿಕ್ಕೆ ನಾವು ಹೋಗಲ್ಲ. ಅಂದ್ರೆ ನಾವು 7 ಸ್ತರದಲ್ಲಿ ಬದಲಾವಣೆ ಆಗತ್ತೆ ಅಂತ ಹೇಳ್ತಾ ಇದ್ದೆ, ಜ್ಞಾಪಕ ಇದೆಯಾ? ಯುವರ್ ಎಬಿಲಿಟಿ ಟು ಲುಕ್ ಅಟ್ ದ ಲೈಫ್, ನೇಚರ್, ಬಾಡಿ, ಮೈಂಡ್, ಸೋಲ್, ಲೈಫ್, ನೇಚರ್, ಗಾಡ್ ಅಂಡ್ ಇಂಟರ್ಪರ್ಸನಲ್ ರಿಯಾಕ್ಷನ್. ಇಷ್ಟು ಸ್ತರದಲ್ಲಿ ವ್ಯತ್ಯಾಸ ಆಗುತ್ತೆ ಅಂತ ನಾವು ಹೇಳಿದ್ವಿ. ಅಷ್ಟೂ ಸ್ತರದಲ್ಲಿ ನೀವು ನೋಡ್ತಕ್ಕಂಥ ದೃಷ್ಟಿಕೋನ ಕಾಲಕ್ರಮೇಣ ಪರಿವರ್ತನೆ ಆಗ್ತಾ ಹೋಗುತ್ತೆ. ಈಗ ಮುಂದಿನ ಹಂತದಲ್ಲಿ ಲಿಬರೇಷನ್ ಮತ್ತು ಡಿಟ್ಯಾಚ್ಮೆಂಟ್ ಬಗ್ಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ. ಸಮ್ ಪೀಪಲ್ ವರಿ ದಟ್ ಅಟೈನ್ಮೆಂಟ್ಸ್ ಲೈಕ್ ಲಿಬರೇಷನ್ ಮೈಟ್ ಮೇಕ್ ಎ ಪರ್ಸನ್ ಡಿಟ್ಯಾಚ್ ಫ್ರಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್. ಇನ್ನು ಕೆಲವರಿಗೆ ಭಯ ಇರ್ತಂತೆ. ಏನಂತ ಭಯ ಅಂದ್ರೆ, ಲಿಬರೇಷನ್ ಬಂದಿದ ತಕ್ಷಣ, ಮುಕ್ತಿ ಬಂದಿದ ತಕ್ಷಣ ಅವರ ಸಂಸಾರದಿಂದ ಅವರು ವಿಮುಖರ ಆಗ್ಬಿಡ್ತಾರೆ ಅನ್ನೋ ಭಯ ಇರುತ್ತೆ. ದೇ ಆರ್ ಕನ್ಸರ್ನ್ ದಟ್ ಎ ಲಿಬರೇಟೆಡ್ ಪರ್ಸನ್ ಮೈಟ್ ನಾಟ್ ಪಾರ್ಟಿಸಿಪೇಟ್ ಇನ್ ದ ಜಾಯ್ಸ್ ಅಂಡ್ ಸಾರೋಸ್ ಆಫ್ ಲೈಫ್. ಜೀವನದಲ್ಲಿ ನಡೀತಕ್ಕಂಥ ಖುಷಿ ಅಥವಾ ದುಃಖದಲ್ಲಿ ಈ ಮುಕ್ತಿ ಬಂದಿರತಕ್ಕಂಥ ವ್ಯಕ್ತಿ ಯಾವುದರಲ್ಲೂ ಭಾಗಿತ್ವ ಇರಲ್ಲ ಅನ್ನೋ ಒಂದು ಭಯನ ಇಟ್ಕೊಂಡಿರ್ತಾರೆ. ದಿಸ್ ಇಸ್ ಎ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇದು ತಪ್ಪು ಗ್ರಹಿಕೆ. ದ ಹಾರ್ಟ್ ಆಫ್ ಎ ಲಿಬರೇಟೆಡ್ ಪರ್ಸನ್ ಈಸ್ ಎನೋಬಲ್ಡ್ ವಿತ್ ಜನರಾಸಿಟಿ. ಮುಕ್ತಿ ಬಂದಿರತಕ್ಕಂಥ ವ್ಯಕ್ತಿಯ ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೊಂಡಿರುತ್ತೆ. ದೇ ಲಿವ್ ಎನ್ ಅಥೆಂಟಿಕ್ ಲೈಫ್ ಗೈಡೆಡ್ ಬೈ ದ ವಿಸ್ಡಮ್ ಆಫ್ ದ ಹಾರ್ಟ್. ಮತ್ತೊಂದು ಕುರುಹು ಕೊಡ್ತಾ ಇದ್ದಾರೆ. ಹಾಗಾದ್ರೆ ಈ ವ್ಯಕ್ತಿ ಯಾವ ರೀತಿ ಜೀವನ ಮಾಡ್ತಾರೆ? ಅದು ಅಥೆಂಟಿಕ್ ಆಗಿರುತ್ತೆ, ಅಥೆಂಟಿಸಿಟಿಯಿಂದ ಕೂತಿರುತ್ತೆ. ಅದು ತನ್ನದೇ ಆದಂತ ಒಂದು ಛಾಪನ್ನು ಬಿಡುತ್ತೆ ಇನ್ನೊಬ್ಬರ ಮೇಲೆ. ಅದರಲ್ಲಿ ಯಾವುದೇ ವಿಧವಾದಂತ ಅಸಹಜತೆ ಇರಲ್ಲ, ಸಹಜತೆಯಿಂದ ಕೂಡಿರುತ್ತೆ ಅಂತ ಬರೀತಾರೆ. ಸಹಜತೆಯಿಂದ ಕೂಡಿರ್ತಕ್ಕಂಥ ಹೃದಯ ವೈಶಾಲ್ಯ ಇರತಕ್ಕಂಥ ವ್ಯಕ್ತಿ ಸಹಜತೆಯಿಂದ ಅವ್ರ ಜೀವನ ಮಾಡ್ತಾ ಇರ್ತಾರೆ. ಆ ಸಹಜತೆ ತನ್ನ ನಿಜವಾದಂತ ಛಾಪನ ಎಲ್ಲರ ಮೇಲೆ ಕೂಡ ಬಿಡುತ್ತೆ. ಸೊ ಇದು ಇನ್ನೊಂದು ಕುರುಹು, ಅವರಿಗೆ ಮುಕ್ತಿ ಸಿಕ್ಕಿದೆ ಅನ್ನೋ ಒಂದು ಇಂಡಿಕೇಶನ್. ಲೆಟ್ ಅಸ್ ಇಲ್ಲಸ್ಟ್ರೇಟ್ ಎ ಸ್ಟೋರಿ. ಇದು ಒಂದು ಲಾರೆಜಿ ಅವರದ್ದು ಸ್ಟೋರಿ ಬರೀತಾರೆ.
ಲಾರೇಜಿಯವರು ನಮ್ಮ ಹಾರ್ಟ್ಫುಲ್ನೆಸ್ ಪದ್ಧತಿಯ ಗುರುಗಳು, ಆದಿಗುರುಗಳು. ಅವರು ಮಗಳು ಸ್ವಲ್ಪ ಮಟ್ಟಿಗೆ ಕಾಯಿಲೆ ಬಂದು ಮಾಡ್ಕೊಂಡಿರ್ತಾರೆ. ಅವ್ರು ಇದೇ ರೀತಿ ಯಾವುದೋ ಸತ್ಸಂಗ್ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಸತ್ಸಂಗ್ ಕಂಡಕ್ಟ್ ಮಾಡ್ಬೇಕಾದ್ರೆ ಅವ್ರಿಗೊಂದು ನ್ಯೂಸ್ ಬರುತ್ತೆ. ಏನಂತ ನ್ಯೂಸ್ ಬರುತ್ತೆ ಅಂದ್ರೆ, ಅವ್ರ ಮಗಳು ಹೋಗ್ಬಿಟ್ರು ಅಂತ ನ್ಯೂಸ್ ಬರುತ್ತೆ. ಅವ್ರ ಮಗಳು ಹೋಗ್ಬಿಟ್ರು ಅಂತ ಅವರಿಗೆ ವಿಷಯ ಗೊತ್ತಾಗಿದ ತಕ್ಷಣನೇ ಅವರು ಕಣ್ಣಲ್ಲಿ ನೀರು ಬರುತ್ತೆ. ಆಯ್ತಾ? ಅಲ್ಲಿದ್ದಂತ ಕೆಲವು ಋಷಿ ಮುನಿಗಳು ಅವ್ರು ನೋಡ್ಬಿಟ್ಟು, ಇವ್ರು ಎಂತ ವ್ಯಕ್ತಿ, ಇವರು ಲಿಬರೇಷನ್ ಆಗಿದೆ ಅಂತ ಹೇಳ್ತಾರೆ, ಆಧ್ಯಾತ್ಮದಲ್ಲಿ ಉನ್ನತ ಸ್ತರಕ್ಕೆ ಹೋಗಿದೆ ಅಂತ ಹೇಳ್ತಾರೆ, ಅಂತ ಅನ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವ್ರ ಮಗಳು ಹೋಗ್ಬಿಟ್ರು ಅಂತ ಹೇಳಿದ ತಕ್ಷಣ ಅಳ್ತಾ ಇದಾರಲ್ಲ ಇವರು ಅಂತ ಹೇಳಿ ಅವ್ರ ಬಗ್ಗೆ ಸ್ವಲ್ಪ ಮಟ್ಟಿಗೆ ಪಿಸುಗುಡ್ಲಿಕ್ಕೆ ಶುರು ಮಾಡ್ತಾರೆ. ಇದನ್ನ ಕೇಳಿಸ್ಕೊಳ್ತಾರೆ ಲಾಲಾಜಿ ಅವರು, ಇದನ್ನೆಲ್ಲ ಗಮನಿಸ್ಕೊಳ್ತಾರೆ. ಗಮನಿಸ್ಕೊಂಡ್ಮೇಲೆ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತಾರೆ. ಎದ್ಬಿಟ್ಟು ಅಲ್ಲಿ ಗಿಡ ಮರಗಳಿಂದ, ದೊಡ್ಡ ಮರಗಳಿಂದ ಕೆಲವು ಒಣಗಿದ ಎಲೆಗಳು ಬಿದ್ದಿರುತ್ತೆ. ಆ ಒಣಗಿದ ಎಲೆಗಳನ್ನೆಲ್ಲ ಶೇಖರಣೆ ಮಾಡ್ತಾರೆ. ಶೇಖರಣೆ ಮಾಡ್ಬಿಟ್ಟು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಡೀತಾರೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಡೆದಾಗ ಆ ಒಣಗಿದ ಎಲೆಗಳೆಲ್ಲ ಶಬ್ದ ಮಾಡುತ್ತೆ. ಶಬ್ದ ಮಾಡಿದಾಗ ಲಾಲಾಜಿ ಅವರು ಹೇಳ್ತಾರೆ, ಸತ್ತೋಗಿರ್ತಕ್ಕಂಥ ಎಲೆಗಳು ಸಹ ಶಬ್ದ ಮಾಡ್ತಾ ಇದೆ ನಾವು ನಡೆದಾಗ. ಹಾಗಿರ್ಬೇಕಾದ್ರೆ ಹೃದಯ ಇರ್ತಕ್ಕಂಥ ಜೀವಂತವಾಗಿರ್ತಕ್ಕಂಥ ವ್ಯಕ್ತಿ ಯಾವುದೋ ಒಂದು ವಿಷಯ ಬಂದಾಗ ಸ್ಪಂದನೆ ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಅವರು ಉಲ್ಲೇಖ ಮಾಡ್ತಾರೆ. ಉದಾಹರಣೆ ಸಹಿತ ಅವರು ಅಲ್ಲಿರ್ತಕ್ಕಂಥ ಋಷಿ ಮುನಿಗಳಿಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಸಚ್ ರಿಯಾಕ್ಷನ್ ಈಸ್ ನ್ಯಾಚುರಲ್. ಇದು ನೈಸರ್ಗಿಕವಾಗಿ ಆಗಬೇಕಾದಂತ ಒಂದು ಕ್ರಿಯೆ. ಯಾರು ಹೋಗ್ಬಿಟ್ರು ಅಂದ್ರೆ ನಗಲಿಕ್ಕೆ ಸಾಧ್ಯ ಇಲ್ಲ. ನೈಸರ್ಗಿಕವಾಗಿ ಎಲ್ರಿಗೂ ಸಹ ಅಳುನೇ ಬರೋದು. ಎಸ್ಪೆಷಲಿ ನಮ್ಗೆ ಹತ್ರ ಇದ್ದವರು, ನಮ್ಮ ಕುಟುಂಬಸ್ಥರು ಯಾರನ್ನು ಹೋಗ್ಬಿಡ್ತು ಅಂದ್ರೆ ನೈಸರ್ಗಿಕವಾಗಿ ನಮ್ಗೆ ಅಳು ಬರುತ್ತೆ. ಜಸ್ಟ್ ಬಿಕಾಸ್ ಒಂದು ವ್ಯಕ್ತಿಗೆ ಮುಕ್ತಿ ಆಗಿದೆ ಅಂದಾಕ್ಷಣ ಅವರಿಗೆ ಯಾವುದೇ ಭಾವನೆಗಳು ಇಲ್ದಿರಾ, ಯಾವುದೇ ಪ್ರತಿಕ್ರಿಯೆ ಇಲ್ದಿರ ಜೀವನ ಮಾಡ್ತಾರೆ ಅನ್ನೋದು ತಪ್ಪು ಗ್ರಹಿಕೆ ಅಂತ ಅವ್ರು ಹೇಳ್ತಾರೆ. ಫೀಲಿಂಗ್ಸ್ ಆಫ್ ಲವ್, ಕೇರ್, ಅಟ್ಯಾಚ್ಮೆಂಟ್ ಆರ್ ನ್ಯಾಚುರಲ್ ಟು ದ ಹ್ಯೂಮನ್ ಬೀಯಿಂಗ್ ವೆದರ್ ದೇ ಆರ್ ಲಿಬರೇಟೆಡ್ ಆರ್ ನಾಟ್. ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಪ್ರೇಮ ಆಗಲಿ, ಕರುಣೆ ಆಗಲಿ ಅಥವಾ ಅಂಟುವಿಕೆ ಆಗಲಿ ಸ್ವಲ್ಪ ಮಟ್ಟಿಗೆ ಇರಬೇಕಾಗಿದ್ದು ಮಾನವ ಸಹಜ ಗುಣ. ಅದು ಮುಕ್ತಿ ಸಿಕ್ಕಿದ್ರೂ ಇರುತ್ತೆ, ಮುಕ್ತಿ ಸಿಗದೇ ಇದ್ರೂ ಇರುತ್ತೆ. ಅವರ್ ಜರ್ನಿ ಈಸ್ ಮೂವಿಂಗ್ ಫ್ರಮ್ ಹ್ಯೂಮನ್ ಟು ಹ್ಯೂಮನ್ ಟು ಡಿವೈನ್ ಅಂಡ್ ಬಿಯಾಂಡ್. ಇದನ್ನ ನಾವು ಒಂದ್ಸಲಿ ಮುಂಚೆ ಮಾತಾಡಿದ್ವಿ. ಸೊ ಮನುಷ್ಯ ಸ್ತರದಿಂದ ಮಾನವ ಸ್ತರಕ್ಕೆ ಹೋಗ್ತೀವಿ, ಮಾನವನ ಸ್ತರದಿಂದ ದೈವಿ ಸ್ತರಕ್ಕೆ ಹೋಗ್ತೀವಿ, ದೈವಿ ಸ್ತರದಿಂದ ನಾವು ನಿಜವಾದಂತ ಸ್ತರಕ್ಕೆ ಹೋಗ್ತೀವಿ ಅಥವಾ ವಾಸ್ತವಿಕ ಸ್ತರಕ್ಕೆ ಹೋಗ್ತೀವಿ. In this evolution, you do not transcend the innate realities of creation, but you become one with them. ಹಾಗಾದ್ರೆ ನಾವು ಅಳು ನಗುವಿನ ದಾಟು ಹೋಗಿದ ತಕ್ಷಣನೇ ನಾವು ಅಳು ನಗಲ್ಲ ಅಂತಲ್ಲ, ಆದ್ರೆ ಆ ಅಳು ನಗುವಿನ ಪರಿಣಾಮದಿಂದ ನಾವು ಆಚೆ ಹೋಗಿದ್ದೀವಿ ಅಂತ. ಸೊ ಮುಕ್ತಿ ಇರ್ತಕ್ಕಂಥ ವ್ಯಕ್ತಿ ಕೂಡ ಅಳ್ತಾರೆ, ನಗ್ತಾರೆ, ಕೋಪ ಮಾಡ್ಕೊಳ್ತಾರೆ. ಎಲ್ಲಾ ಸ್ವಾಭಾವಿಕ ಏನು ಭಾವನೆಗಳು ನಾವು ಮುಕ್ತಿ ಇಲ್ದೇ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ನೋಡ್ತೀವಿ, ಅವೆಲ್ಲವೂ ಸಹ ಮುಕ್ತಿ ಇರ್ತಕ್ಕಂಥ, ಮುಕ್ತಿ ಗಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿನಲ್ಲೂ ಇರುತ್ತೆ. ಆದರೆ ಇದು ಯಾವುದಕ್ಕೂ ಅವ್ರ ಅಂಟುಕೊಳ್ಳಲ್ಲ, ಸಿಕ್ಕಾಕೊಳ್ಳಲ್ಲ. ಅದರ ಯಾವುದ ಪರಿಣಾಮದಲ್ಲೂ ಕೂಡ ಅವ್ರು ಇರಲ್ಲ, ಗಳಿಸ್ಕೊಳ್ಳಲ್ಲ. ಅದ್ ಯಾವ ಪರಿಣಾಮ ಕೂಡ ಅವ್ರಿಗೆ ಅಂಟ್ಕೊಳ್ಳಲ್ಲ. ಸೊ ಮತ್ತೊಂದು ಇಲ್ಲಿ ಒಂದು ವಿಶೇಷ ಉಲ್ಲೇಖ ಮಾಡ್ತಾರೆ. ಇದು ಇನ್ನೊಂದು ಪಾಯಿಂಟ್, 5ನೇ ಪಾಯಿಂಟ್. ಲಿಬರೇಷನ್ ಆಗಿದ್ರೆ ಎಲ್ಲಾ ಗುಣಗಳು ಇರುತ್ತೆ. ಮಾನವ ಸಹಜವಾಗಿ ಏನೇನೆಲ್ಲ ಗುಣಗಳಿದೆಯೋ, ಸುಖ, ದುಃಖ, ನೆಮ್ಮದಿ, ಅಶಾಂತಿ, ಶಾಂತಿ ಎಲ್ಲವೂ ಇದ್ರೂ ಕೂಡ ಮುಕ್ತಿ ಗಳಿಸ್ಕೊಂಡಿರತಕ್ಕಂಥ ವ್ಯಕ್ತಿ ಎಲ್ಲವನ್ನೂ ಅನುಭವಿಸ್ತಾರೆ. ಕೋಪನ ಅನುಭವಿಸ್ತಾರೆ, ಶಾಂತಿನ ಅನುಭವಿಸ್ತಾರೆ, ಚಡಪಡಿಕೆಯನ್ನು ಅನುಭವಿಸ್ತಾರೆ. ಎಲ್ಲವನ್ನ ಅನುಭವಿಸಿದ್ರು ಕೂಡ ಅದರ ಪರಿವಿಧಿನ ದಾಟಿ ಇರ್ತಾರೆ ಅವರು. ಸೊ ಅದರ ಪರಿಣಾಮ ಏನಾಗುತ್ತೆ, ಆ ಪರಿಣಾಮ ಯಾವುದು ಕೂಡ ಮುಕ್ತಿ ಗಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮೇಲೆ ಆಗಲ್ಲ. ಹಾಗಾದ್ರೆ ಇವ್ರು ನಗ್ತಾ ಇದಾರಲ್ಲ, ಪರಿಣಾಮ ಆಗಲ್ವ ಅಂತ ಕೇಳ್ಬೋದು. ತಾತ್ಕಾಲಿಕವಾಗಷ್ಟೇ ಅವ್ರ ಪರಿಣಾಮ ಆದಂಗೆ ಕಾಣುತ್ತೆ, ಆದರೆ ಅವರ ಹೃದಯದ ಮೇಲೆ ಯಾವುದೇ ಛಾಪ್ ಅದನ್ನು ಬಿಡಲ್ಲ. ಸೊ ಹೊರಗಡೆಯಿಂದ ನೋಡಿದಂತ ಪಿಂಡ ಪ್ರದೇಶದಲ್ಲಿ ಇದ್ದಂತ ವ್ಯಕ್ತಿ ನೋಡಿದಾಗ ಇವರು ಅದೇ ತರ ಇದಾರಲ್ಲ, ಇವ್ರೇನ್ ವ್ಯಕ್ತಿ, ಇವ್ರಿಗೆಲ್ಲ ಮುಕ್ತಿ ಸಿಗಿದೆ ಅಂತ ಅನ್ಸುತ್ತೆ. ಆದ್ರೆ ನೋಡ್ಬೇಕಾಗಿರೋದಿಲ್ಲಂದ್ರೆ ಅವರು ಆ ವಿಷಯಕ್ಕೆ ಎಷ್ಟು ಅಂಟ್ಕೊಂಡಿದ್ದಾರೆ, ಆ ವಿಷಯದಿಂದ ಎಷ್ಟು ಮಟ್ಟಿಗೆ ಪರಿಣಾಮನ ಅನುಭವಿಸ್ತಾ ಇದ್ದಾರೆ, ಇದೆಲ್ಲವನ್ನು ನೋಡ್ಲಿಕ್ಕೆ ನಾವು ಕ್ಷಮತೆ ಪಡ್ಕೊಂಡಾಗ ಒಂದು ವ್ಯಕ್ತಿ ನಿಜವಾಗಿ ಮುಕ್ತಿ ಗಳಿಸ್ಕೊಂಡಿದಾರಾ ಇಲ್ವಾ ಅಂತ ನಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಒಂದು ಎಚ್ಚರಿಕೆ ಗಂಟೆನ ಬಾರಿಸ್ತಾ ಇದ್ದಾರೆ ದಾರ್ಜಿನವರು.
Some pursue liberation because they feel tormented by life. ಜೀವನ ತುಂಬಾ ದುಸ್ತರ ಆಗೋಗಿದೆ. ಈ ಜೀವನ ದುಸ್ತರ ಆಗಿರೋದ್ರಿಂದ ನಾನು ಈ ಜೀವನದಿಂದ ನಾನು ಹೋಗ್ಬಿಡ್ಬೇಕು, ಸೊ ಅದಕ್ಕೋಸ್ಕರ ನಾವು ಮುಕ್ತಿ ಗಳಿಸ್ಕೋಬೇಕು ಅನ್ನೋ ಭಾವನೆ ಇಟ್ಕೊಂಡು ಆಧ್ಯಾತ್ಮನ ಅಭ್ಯಾಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಏನಾಗಿರುತ್ತೆ, ಬ್ಯಾಡ್ ರಿಲೇಶನ್ಶಿಪ್ ಆಗಿರುತ್ತೆ, ಯಾರೋ ಅವ್ರಿಗೆ ಮೋಸ ಮಾಡಿರ್ತಾರೆ, ಸಿಕ್ಕಾಪಟ್ಟೆ ಕಷ್ಟಪಟ್ಟಿರ್ತಾರೆ, ಏನೋ ಯುದ್ಧದಲ್ಲಿ ಭಾಗಿಯಾಗಿರ್ತಾರೆ, ಕಾಯಿಲೆಗಳು ಬಂದಿರುತ್ತೆ, ಇನ್ನು ಹಲವಾರು ತಡ್ಕೊಳಕ್ ಆಗದೆ ಇರತಕ್ಕಂತ ತೊಂದರೆಗಳನ್ನ ಅವರು ಜೀವನದಲ್ಲಿ ಅನುಭವಿಸಿರ್ತಾರೆ ಅಂತ ಇಟ್ಕೊಳ್ರಿ. ಅವಾಗ ಸಮ್ ಪೀಪಲ್ ಐ ಮೀಟ್ ಎಕ್ಸ್ಪ್ರೆಸ್ ದೇ ಆರ್ ಡಿಸ್ಗಸ್ಟ್ ವಿತ್ ಲೈಫ್ ಅಂಡ್ ನೆವರ್ ವಾಂಟ್ ಟು ರಿಟರ್ನ್. ಸದ್ಯ ಈ ಜೀವನ ಸಾಕಾಗಿ ಹೋಗಿದೆಪ್ಪ, ನಾನು ಮತ್ತೊಮ್ಮೆ ಈ ಜೀವನಕ್ಕೆ ಬರಲ್ಲ ಅಂತ ಹೇಳ್ತಾರಂತೆ ದಾಜಿ ಅವ್ರ ಹತ್ರ ಕೆಲವರು ಸಿಕ್ದವರು. ದೇ ಕ್ರೇವ್ ಲಿಬರೇಷನ್ ಔಟ್ ಆಫ್ ಅವರ್ಷನ್ ಟು ದಿಸ್ ಲೈಫ್. ಈ ಜೀವನಕ್ಕೆ ಅವ್ರಿಗೊಂದು ಏನಂತಾರೆ, ವಾಕರಿಕೆ ಬಂದ್ಬಿಟ್ಟಿರುತ್ತೆ. ಈ ಜೀವನ ಅಂತ ನಂಗೆ ಬೇಡ, ಅಸಹ್ಯ ಬಂದ್ಬಿಟ್ಟಿರುತ್ತೆ. ಆ ಅಸಹ್ಯದ ಭಾವದಿಂದ ನನಗೆ ಮುಕ್ತಿ ಬೇಕು ಅಂತ ಗಳಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಬಾಜಿಯವರು ಏನ್ ಹೇಳ್ತಾರೆ ಅಂದ್ರೆ, ಅವ್ರ ಜೊತೆಗೆ ನಮಗೆ ಸಹಾನುಭೂತಿ ಇದೆ, ಅನುಕಂಪ ಇದೆ. ವೆನ್ ಯು ಸಿ ದ ವರ್ಸ್ಟ್ ಆಫ್ ಹ್ಯುಮ್ಯಾನಿಟಿ, ವೈ ವುಡ್ ಯು ವಾಂಟ್ ಟು ಬಿ ಹಿಯರ್ ಎನಿಮೋರ್? ಮನುಷ್ಯ ಇನ್ನೊಬ್ಬರನ್ನ ಕೊಲೆ ಮಾಡೋದು, ಇನ್ನೊಬ್ಬರಿಗೆ ಸುಲಿಗೆ ಮಾಡೋದು, ಇನ್ನೊಬ್ಬರಿಗೆ ತೊಂದರೆ ಮಾಡ್ತಾನೆ ಜೀವನ ಮಾಡೋದನ್ನ ನಾವು ನೋಡಿದಾಗ ಈ ಪ್ರಪಂಚಕ್ಕೆ ಬರಬೇಕು ಅಂತ ಯಾರಿಗೆ ಅನಿಸುತ್ತೆ? ಆ ರೀತಿಯಾಗಿ ನಿಮ್ ಜೀವನ ದುಸ್ತರ ಆಗಿದೆ ಅಂತ ಅನಿಸಿದಾಗ, ಒಂದು ಈ ಜೀವನನೇ ದುಸ್ತರ ಆಗಿದೆ ಅಂದ್ರೆ ಮತ್ತೊಂದು ಜೀವನ ಯಾರು ಬೇಕು ಅಂತ ಕೇಳ್ತಾರೆ. ಬಟ್ ಲಿಬರೇಷನ್ ಇಸ್ ನಾಟ್ ಎನ್ ಎಸ್ಕೇಪ್. ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಸ್ಕೇಪ್ ಆಗುವಂತ ಒಂದು ದಾರಿ ಅಲ್ಲ. ಸೊ ಇಟ್ ಇಸ್ ಎ ಬ್ರಾಡನಿಂಗ್ ಆಫ್ ಹರೈಸನ್ ವೇರ್ ಯು ಗೆಟ್ ಎ ಮಚ್ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಲೈಫ್. ಯಾರಿಗೆ ಜೀವನ ದುಸ್ತರ ಆಗಿದೆ, ಜೀವನ ಸರಿಗಿಲ್ಲ ಅಂತ ಜೀವನದ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರಲ್ಲ, ಅವ್ರಿಗೆ ಏನ್ ಇಂಡಿಕೇಶನ್ ಅಂದ್ರೆ ಜೀವನ ಅಂದ್ರೆ ಏನು ಅಂತ ಅವರಿಗೆ ಸರಿಯಾಗಿ ಅರ್ಥ ಆಗಿಲ್ಲ. ಯಾರ ಜೀವನ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಅವ್ರ ಜೀವನದ ಬಗ್ಗೆ ಯಾವ ಕಂಪ್ಲೇಂಟ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕಂಪ್ಲೇಂಟ್ ಮಾಡೋರು ಕೂಡ ಕಾಲಕ್ರಮೇಣ ಕಂಪ್ಲೇಂಟ್ ಮಾಡೋದನ್ನ ಕಡಿಮೆ ಮಾಡ್ಬಿಡ್ತಾರೆ, ಜೀವನನ ಸಂತೋಷವಾಗಿ ಸುಖವಾಗಿ ಲೀಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಜೀವನ ದುಸ್ತರ ಆಗಿದೆ, ಜೀವನದ ಬಗ್ಗೆ ನಮಗೆ ವಾಕರಿಕೆ ಬಂದ್ಬಿಡಿದೆ, ಜೀವನನ ನಾವು ತಡ್ಕೊಳಕ್ ಆಗಲ್ಲ, ಅಷ್ಟು ಕಷ್ಟ ಅಥವಾ ತೊಂದರೆ ಬಂದ್ಬಿಡಿದೆ ಅಂತ ಯಾರ ಜೀವನದಲ್ಲಿ ಮುಕ್ತಿ ಗಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ, ಆ ರೀತಿಯಾಗಿ ಮುಕ್ತಿ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮುಕ್ತಿ ಗಳಿಸ್ಕೊಳ್ಬೇಕಂದ್ರೆ ನಾವು ಜೀವನನ ದುಸ್ತರದ ಸ್ಥಿತಿನಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ಹೃದಯ ವೈಶಾಲ್ಯತೆಯನ್ನು ಬೆಳೆಸ್ಕೊಂಡಿಲ್ಲ. ಹೃದಯ ವೈಶಾಲ್ಯತೆ ಬೆಳೆಸ್ಕೊಳ್ತೀರಾ ನಾವು ಮುಕ್ತಿ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಹೃದಯ ವೈಶಾಲ್ಯತೆಯನ್ನು ಗಳಿಸ್ಕೋಬೇಕಂದ್ರೆ ನಾವು ಈ ಜೀವನನ ದುಸ್ತರದ ರೀತಿಯಲ್ಲಿ, ವಾಕರಿಕೆಯ ರೀತಿಯಲ್ಲಿ ಏನ್ ನೋಡ್ತಾ ಇದೀವಿ ಅದನ್ನ ಬಿಡ್ಲಿಕ್ಕೆ ರೆಡಿ ಇರ್ಬೇಕು. ಅದನ್ನ ಬಿಡ್ಬೇಕು ಅಂದ್ರೆ ಜೀವನನ ಸರಿಯಾದಂತ ದೃಷ್ಟಿಕೋನದಲ್ಲಿ ನೋಡುವಂತ ಒಂದು ಅಭ್ಯಾಸನ ನಾವು ಮಾಡ್ಬೇಕಾಗತ್ತೆ, ತಿಳುವಳಿಕೆನ ನಾವು ಬೆಳೆಸ್ಕೋಬೇಕಾಗತ್ತೆ. ಈ ರೀತಿಯಾಗಿ ಯೋಚನೆ ಮಾಡಿ ಅಂತ ಹೇಳ್ತಾರೆ. ಯು ಪುಟ್ ಇನ್ ಆಲ್ ದ ಹಾರ್ಡ್ ವರ್ಕ್, ಎವಾಲ್ವ್, ಅಂಡ್ ಅಟ್ ದ ಎಂಡ್ ಆಫ್ ದ ಲೈಫ್ ಯು ಆರ್ ಲಿಬರೇಟೆಡ್. From up above you see all the humanity suffering. How can your heart, which is now sensitized to the suffering of others, watch and not act? ಈ ದೃಷ್ಟಿಕೋನದಿಂದ ಯೋಚನೆ ಮಾಡಿ ಅಂತ ಇನ್ನೊಂದು ದೃಷ್ಟಿಕೋನ ಕೊಡ್ತಾ ಇದ್ದಾರೆ ರಾಜನು. ಈಗ ನೀವೆಲ್ಲ ಮುಕ್ತಿ ಗಳಿಸ್ಕೊಂಡ್ರಿ, ಮುಕ್ತಿ ಗಳಿಸ್ಕೊಂಡಿದ ಮೇಲೆ ಮೇಲ್ಗಡೆಯಿಂದ ಕೆಳಗಡೆ ನೋಡ್ತಾ ಇದ್ದೀರಾ. ಇಡೀ ಮಾನವ ಜನಾಂಗ ಸುಮ್ಮನೆ ಸಫರಿಂಗ್ ಮಾಡ್ತಾ ಇದೆ ಅಂತ ನಿಮ್ಗೆ ಕಾಣುತ್ತೆ. ಅನವಶ್ಯಕವಾಗಿ ಸಫರಿಂಗ್ ಅನುಭವಿಸ್ತಾ ಇದೆ, ಅನವಶ್ಯಕವಾಗಿ ದುಸ್ತರದಲ್ಲಿದೆ, ಅನವಶ್ಯಕವಾಗಿ ಕಷ್ಟಪಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಎಲ್ಲಿಂದ? ಮುಕ್ತಿ ಗಳಿತಿರತಕ್ಕಂಥ ಸ್ಥಿತಿಯಿಂದ ಕೆಳಗಡೆ ನೋಡಿದಾಗ ಇದೆಲ್ಲವೂ ನಿಮ್ಗೆ ಕಾಣುತ್ತೆ. ಆ ಕಂಡಾಗ ಈಗ ನಿಮ್ಮ ಹೃದಯ ವೈಶಾಲ್ಯವಾಗಿದೆ, ಹೃದಯ ವೈಶಾಲ್ಯತೆ ಬೆಳೆಸ್ಕೊಂಡಿದ್ದೀರಾ, ಜನರಾಸಿಟಿ ಬೆಳೆಸ್ಕೊಂಡಾಗ ಅರೆ ನಾನು ಈ ರೀತಿ ಕಷ್ಟಪಟ್ಟಿದ್ದೆ, ನಾ ಕಷ್ಟಪಟ್ಟು ಆ ಕಷ್ಟದ ಹಂತನ ದಾಟಿ ಇವಾಗ ನಾನು ಮೇಲ್ಗಡೆ ಬಂದಿದ್ದೀನಿ. ಹಾಗಾದ್ರೆ ಇವರೆಲ್ಲರೂ ಕೂಡ ನಂತರನೇ ಅಲ್ವಾ? ನಂತರನೇ ಆಗಿದ್ರೆ ಇವರ ಕಷ್ಟದಲ್ಲೂ ನಾನು ಯಾಕೆ ಅವರ ಆ ಕಷ್ಟದಿಂದ ಪಾರಾಗ್ಲಿಕ್ಕೆ ನಾನು ಯಾಕೆ ಅವರಿಗೆ ಸಹಾಯ ಮಾಡಬಾರ್ದು ಅನ್ನೋ ಅನುಕಂಪ ನಮ್ಮ ಹೃದಯದಲ್ಲಿ ಮೂಡ್ಲಿಕ್ಕೆ ಶುರು ಆಗುತ್ತೆ. ಯು ವಿಲ್ ಸ್ಟ್ರೈವ್ ಟು ಜಂಪ್ ಬ್ಯಾಕ್ ಇನ್ ಟು ದ ಫ್ರೇ ಅಂಡ್ ಹೆಲ್ಪ್ ಯುವರ್ ಫೆಲೋ ಬೈಯಿಂಗ್ಸ್. ಅವಾಗ ಏನ್ ಮಾಡ್ತೀರಾ ನೀವು? ನಾನ್ ಮುಕ್ತಿ ಗಳಿಸ್ಕೊಂಡೆ ಅಂತ ಸುಮ್ಮನೆ ಇರಲ್ಲ. ಆ ಮುಕ್ತಿ ಗಳಿಸ್ಕೊಂಡಿರೋದ್ರಿಂದ ಇನ್ಯಾರು ಕಷ್ಟದ ಇದ್ದಾರೆ ಅವ್ರಿಗೂ ಕೂಡ ಸಹಾಯ ಮಾಡ್ಬೇಕು ಅಂತ ನೀವು ಜೀವನದಲ್ಲಿ ಮತ್ತೊಮ್ಮೆ ಧುಮುಕಿ ಅವರಿಗೆ ಸಹಾಯ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಾ. ಲಿಬರೇಷನ್ ಕನ್ಫರ್ಸ್ ಆನ್ ಯು ದ ಫ್ರೀಡಮ್ ಟು ಚೂಸ್ ವೆನ್ ಅಂಡ್ ಹೌ. ಯಾವಾಗ ನೀವು ಮತ್ತೊಮ್ಮೆ ಮನುಷ್ಯ ಜನ್ಮಕ್ಕೆ ವಾಪಸ್ ಬರಬೇಕು, ಮನುಷ್ಯ ಜನ್ಮಕ್ಕೆ ವಾಪಸ್ ಬಂದು ಮನುಷ್ಯರಿಗೆಲ್ರಿಗೂ ಸಹಾಯ ಮಾಡಬೇಕು ಅನ್ನೋದನ್ನ
ಈ ನಮಗೆ ಏನ್ ಮುಕ್ತಿ ಅನ್ನೋದು ಒಂದು ಸ್ಥಿತಿ ಬಂದಿರುತ್ತೆ, ಆ ಮುಕ್ತಿಯ ಸ್ಥಿತಿನಲ್ಲಿ ನಾವು ಆಯ್ಕೆ ಮಾಡ್ಕೊಂಡು ಬರ್ಬೋದು. ಇಟ್ ಆಲ್ಸೋ ಗಿವ್ಸ್ ಯು ದ ವಿಸ್ಡಮ್ ದಟ್ ವಿ ಆಲ್ ರೈಸ್ ಟುಗೆದರ್, ವಿ ಆಲ್ ಗ್ರೋ ಟುಗೆದರ್. ನಾವೆಲ್ಲರೂ ಜೊತೆಯಾಗೆ ಏರ್ಬೇಕು, ಜೊತೆಯಾಗೆ ಬೆಳಿಬೇಕು ಅನ್ನೋ ಒಂದು ವಿವೇಕ ಕೂಡ ನಮಗೆ ಮುಕ್ತಿಯ ಸ್ಥಿತಿ ಕೊಡುತ್ತೆ. ಸೊ ಇದು ಇನ್ನೊಂದು ಚಿಹ್ನೆ. ಜೊತೆಯಾಗಿ ಕೆಲಸ ಮಾಡಬೇಕು, ಜೊತೆಯಾಗಿ ಏರ್ಬೇಕು, ಜೊತೆಯಾಗಿ ಬೆಳಿಬೇಕು ಅನ್ನೋ ಒಂದು ಮನೋಭಾವ ಯಾರಿಗಿರುತ್ತೆ ಅವರಿಗೆ ಮುಕ್ತಿ ಗಳಿಸ್ಕೊಂಡಿರ್ತಕ್ಕಂಥ ಇನ್ನೊಂದು ಚಿಹ್ನೆ ಅದು. ಮತ್ತೆ ಅನುಕಂಪ ಇರುತ್ತೆ. ಅರೆ ಇವರು ಅನ್ನೆಸೆಸರಿ ಆಗಿ ಸ್ಟ್ರಗಲ್ ಮಾಡ್ತಿದಾರಲ್ಲ, ಸ್ಟ್ರಗಲ್ ಮಾಡ್ತಿರೋದ್ರಿಂದ ನಾವು ನಮ್ಮ ಕಡೆಯಿಂದ ಏನ್ ಸಹಾಯ ಆಗುತ್ತೋ ಅದು ಮಾಡೋದ್ರಿಂದ ಅವರ ಒಂದು ದುಸ್ತರ ಕಡಿಮೆ ಆಗುತ್ತಂದ್ರೆ ಯಾಕೆ ಮಾಡಬಾರ್ದು ಅಂತ ಹೇಳಿ ನೀವು ಮತ್ತೊಮ್ಮೆ ಹೆಲ್ಪ್ ಮಾಡ್ತೀರಾ. ಹಾಗಾದ್ರೆ ನಮ್ಮ ಈ ಆಧ್ಯಾತ್ಮಿಕ ಪದ್ಧತಿಯಲ್ಲಿ ಹಲವಾರು ಜನ ಮುಕ್ತಿ ಗಳಿಸ್ಕೊಂಡಿದ್ದಾರೆ ಅಂತ ಇಟ್ಕೊಂಬೋಣ. ನಮ್ಮ ಸುತ್ತಮುತ್ತಲೇ ಮುಕ್ತಿ ಗಳಿಸ್ಕೊಂಡಿರೋ ಓಡಾಡ್ತಾ ಇರ್ತಾರೆ, ನಮ್ಗೆ ಅವ್ರನ್ನ ಗುರ್ತಿಡಿಯುವಂತ ಕ್ಷಮತೆ ಇರಲ್ಲ. ಹಾಗಾದ್ರೆ ಮುಕ್ತಿ ಗಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿನಲ್ಲಿ ಏನೇನೆಲ್ಲ ಗುಣಗಳು ವ್ಯಕ್ತ ಆಗುತ್ತೆ ಅಂತ ಈ ಒಂದು ಚರ್ಚೆನಲ್ಲಿ ಇವತ್ತು ನಾವು ಕಲ್ತ್ಕೊಂಡಿದ್ದೀವಿ. ಮುಕ್ತಿ ಗಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವ್ರೇನ್ ಮಾಡ್ತಾರೆ, ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾವ ರೀತಿ ಸಹಾಯ ಮಾಡ್ತಾರೆ? ಈಗ ಅವ್ರು ಯಾರಿಗೂ ದುಡ್ಡು ಕಾಸಿಲ್ಲ ಅಂದ್ರೆ ದುಡ್ಡು ಕಾಸಿನ ದೃಷ್ಟಿನಲ್ಲಿ ಅವ್ರಿಗೆ ಸಹಾಯ ಮಾಡೋದಲ್ಲ, ಅದು ಸಣ್ಣ ಪುಟ್ಟ ಸಹಾಯ. ಅವ್ರು ಇನ್ನೇನೋ ಕೆಲಸ ಆಗ್ತಿಲ್ಲ ಅಂದ್ರೆ ವಾಲಂಟ್ರಿ ಕೆಲಸ ಮಾಡೋದು, ಅದು ಒಂದು ರೀತಿ ಸಹಾಯ. ಈ ತರದ ಸಹಾಯ ಅಲ್ಲ, ಮುಂದಿನ ಹಂತದ ಸಹಾಯ, ಆಧ್ಯಾತ್ಮಿಕ ಸ್ತರದಲ್ಲಿ ಸಹಾಯ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಆಧ್ಯಾತ್ಮಿಕ ಸ್ತರದಲ್ಲಿ ಸಹಾಯ ಮಾಡ್ಲಿಕ್ಕೆ ಶುರು ಮಾಡ್ತು ಅಂದ್ರೆ ಎಲ್ಲ ದ್ವಂದ್ವಗಳನ್ನ ದಾಟಿ ಬೇರೆ ಹೇಳಲಿಕ್ಕೆ ಸಹಾಯ ಮಾಡ್ದಂಗಾಗತ್ತೆ. ಸೊ ನೀವೇನ್ ಪ್ರಶಿಕ್ಷಕರ ಹತ್ರ ಹೋಗಿ ನೀವು ಸಿಟ್ಟಿಂಗ್ಸ್ ತಗೊಳ್ತಿರಲ್ಲ, ಪ್ರಶಿಕ್ಷಕರು ಮೂಲತಃ ಮಾಡ್ತಕ್ಕಂಥ ಕೆಲಸ ನಿಮ್ಮನ್ನ ದ್ವಂದ್ವಗಳಿಂದ ಮೇಲೆ ಏರುವಂತ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರು. Liberation also confronts you with the escape velocity to move forward and plunge into the next frontier of the journey, the mind region. ಹಾಗಾದ್ರೆ ಲಿಬರೇಷನ್ ಆಗ್ತಿದ್ದಂಗೆನೆ ನಿಮಗೆ ಒಂದು ಗತಿ ಬರುತ್ತೆ, ಒಂದು ಸ್ಪೀಡ್ ಬರುತ್ತೆ. ಸೊ ಆ ಯಾವ ಗತಿ ಅಥವಾ ಯಾವ ಸ್ಪೀಡ್ ಬರುತ್ತೆ ಅಂದ್ರೆ ಪಿಂಡ ಪ್ರದೇಶನ ದಾಟಿ ನೇರವಾಗಿ ನೀವು ಹೃದಯ ಮಂಡಲ, ಮನೋಮಂಡಲಕ್ಕೆ ನೀವು ಲ್ಯಾಂಡ್ ಆಗೋದಕ್ಕೆ ಒಂದು ಸ್ಪೀಡ್ ಬರುತ್ತೆ. Resolving the opposites of the life frees the soul from the burden of samskaras. ಹಾಗಾದ್ರೆ ಈ ಸ್ಪೀಡ್ ಯಾಕೆ ಬರುತ್ತೆ? ಸ್ಪೀಡ್ ಯಾಕೆ ಮುಂಚೆ ಇರಲಿಲ್ಲ ಅಂದ್ರೆ ಮುಂಚೆ ನಿಮ್ಮ ಸಂಸ್ಕಾರಗಳ ಭಾರ ನಿಮ್ಮನ್ನ ಎಳಿತಾ ಇತ್ತು. ಯಾವಾಗ ಸಂಸ್ಕಾರಗಳ ಭಾರ ಎಳೆಯೋದು ಬಿಟ್ಟು ಹೋಗುತ್ತೋ ಅವಾಗ ಆತ್ಮ ತನಗೆ ಒಂದು ಗತಿನ ತಂದ್ಕೊಳ್ಳುತ್ತೆ, ಒಂದು ಸ್ಪೀಡ್ ನ ತಂದ್ಕೊಳ್ಳುತ್ತೆ. ಆತ್ಮ ಸ್ಪೀಡ್ ತಂದ್ಕೊಂಡು ಪಿಂಡ ಪ್ರದೇಶನ ದಾಟಿ ನೇರವಾಗಿ ಬ್ರಹ್ಮಾಂಡ ಮಂಡಲಕ್ಕೆ ಹೋಗಿ ತನ್ನ ಒಂದು ಮನೆಯನ್ನ ಸ್ಥಾಪನೆ ಮಾಡಿಕೊಳ್ಳುತ್ತೆ. ವಿತ್ ದಿಸ್ ಲೈಟ್ನೆಸ್ ಅಂಡ್ ಪ್ಯೂರಿಟಿ. ಹಾಗಾದ್ರೆ ಏನ್ ಬೇಕು? ಈ ಗತಿ ಬರ್ಬೇಕು, ಈ ಸ್ಪೀಡ್ ಬರ್ಬೇಕಂದ್ರೆ ಏನ್ ಬೇಕು? ನಮಗೆ ಲೈಟ್ನೆಸ್ ಬೇಕು, ಹಗುರತೆ ಅನ್ನೋದು ಬೇಕು. ಹಗುರತೆ ಮತ್ತು ಪವಿತ್ರತೆ ಇವೆರಡೂ ಇದ್ದಾಗ ಆತ್ಮ ಪಿಂಡ ಪ್ರದೇಶವನ್ನು ದಾಟಿ ಬ್ರಹ್ಮಾಂಡ ಮಂಡಲಕ್ಕೆ ಹೋಗಿ ಕೂತ್ಕೊಳ್ಳಿಕ್ಕೆ ತನಗೆ ತಾನಿಗೆ ಸಾಧ್ಯ ಆಗುತ್ತೆ. ತದನಂತರ ಮುಂದಿನ ಹಂತದ ಜರ್ನಿ ಏನಿದೆ, ಮನೋಮಂಡಲನೇ ನಮ್ದು ಕಡೆ ಅಲ್ವಲ್ಲ, ಮನೋಮಂಡಲ ದಾಟಿ ಮತ್ತೆ ಕೇಂದ್ರ ಮಂಡಲಕ್ಕೆ ಹೋಗಿ ಕೇಂದ್ರದ ಜೊತೆಗೆ ನಾವು ನಮ್ಮ ಸಂಬಂಧವನ್ನು ಸ್ಥಾಪನೆ ಮಾಡ್ಕೋಬೇಕು. ಅಲ್ಲಿ ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಕಷ್ಟು ಮಟ್ಟಿಗೆ ಮುಂದಿನ ಹಂತದ ಪ್ರೇರೇಪಣೆ ಸಿಗತ್ತೆ ಅಂತ ಬರೀತಾರೆ. ಇದಿಷ್ಟು ಕೂಡ ಮುಕ್ತಿ ಗಳಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಯ ಕೆಲವು ಚಿಹ್ನೆಗಳನ್ನ ದಾಜಿ ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ ಕೆಲವು ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿ ಕಡೆ ಒಂದು ಭಾಗ ಇದೆ. ಇಲ್ಲಿ ಮೆನಿ ಪೀಪಲ್ ಆಸ್ಕ್ ದಿಸ್ ಕ್ವೆಶ್ಚನ್, ಕಮಲೇಶ್, ವಾಟ್ ಇಸ್ ದ ಬೆಸ್ಟ್ ಕ್ವಾಲಿಟಿ ಎ ಹ್ಯೂಮನ್ ಬೀಯಿಂಗ್ ಶುಡ್ ಹ್ಯಾವ್? ಅದಕ್ಕೆ ದಾಜಿ ಅವರು ಯಾವ ಗುಣಗಳು ಒಬ್ಬ ಮನುಷ್ಯನಲ್ಲಿ ವ್ಯಕ್ತವಾಗಿರ್ಬೇಕು ಅಂತ ಕೇಳಿದಾಗ ದಾಜಿ ಅವರು 3 ಗುಣಗಳು ಅಂತ ಹೇಳ್ತಾರಂತೆ. ಮೊದಲನೇದು ಸರಳತೆ, ಎರಡನೇದು ಪವಿತ್ರತೆ, ಮೂರನೇದು ನಮ್ರತೆ. ಸರಳತೆ, ಪವಿತ್ರತೆ, ನಮ್ರತೆ. ಸೊ ಸಿಂಪ್ಲಿಸಿಟಿ, ಪ್ಯೂರಿಟಿ ಅಂಡ್ ಹ್ಯೂಮಿಲಿಟಿ. ವಿ ಆರ್ ಆಲ್ ಅವೇರ್ ಆಫ್ ಸಿಂಪ್ಲಿಸಿಟಿ ಅಂಡ್ ಪ್ಯೂರಿಟಿ. ನಮ್ಗೆ ಸರಳತೆಯ ಒಂದು ಪ್ರಾಮುಖ್ಯತೆ ಗೊತ್ತಿದೆ, ಮತ್ತೆ ಪವಿತ್ರತೆಯ ಪ್ರಾಮುಖ್ಯತೆ ಗೊತ್ತಿದೆ. ಆದ್ರೆ ಬಹಳಷ್ಟು ಮಂದಿ ಈ ವಿನಮ್ರತೆಯ ವಿಚಾರವಾಗಿ ಯೋಚನೆನೇ ಮಾಡಲ್ಲ. ಅದರ ಒಂದು ಪರಿಮಿತಿ ತುಂಬಾ ದೊಡ್ಡದಾಗೋದು ಅಂತ ಇವಾಗ ದಾಜಿ ಅವರು ಬರೀತಾರೆ. In the summer time, when mangoes come up in the branches of the tree, you will see that the heavy weight of the mangoes, the entire branch bends towards the soil and touches it. So, ಯಾರಾದ್ರೂ ಮಾವಿನ ಹಣ್ಣಿನ ಗಿಡ ನೋಡಿದ್ರೆ, ಸೊ ಸಮ್ಮರ್ ಕಾಲದಲ್ಲಿ ಮಾವಿನ ಕಾಯಿ ಬಿಡುತ್ತಲ್ವಾ, ಮಾವಿನ ಕಾಯಿ ಬಿಟ್ಟಾಗ ಆ ಕಾಯಿ ಭಾರ ಎಷ್ಟಿರುತ್ತಂದ್ರೆ ಅದು ಮಾವಿನ ಕಾಯಿ ಮತ್ತು ಹಣ್ಣು ಕಾಲಕ್ರಮೇಣ ಹಣ್ಣು ಆಗ್ತಿದ್ದಂಗೆನೆ ಅದು ಆ ಇಡೀ ರೆಂಬೆನ ಕೆಳಗಡೆಗೆ ತಗೊಂಡು ಹೋಗಿ ಭೂಮಿಗೆ ತಾಕೋಂಗೆ ಮಾಡುತ್ತೆ.
If it does not and tries to remain erect, it will break all the branches and the weight of these fruits will destroy the tree itself. ಹಾಗಾದ್ರೆ ಆ ಹಣ್ಣು ಕೊಡ್ತಿದ್ದಂಗೆನೆ ಅದು ಆ ಕೊಂಬೆ ಅಥವಾ ರೆಂಬೆ ಬಗ್ಗಲಿಲ್ಲ ಅಂದ್ರೆ ಆ ಹಣ್ಣು ಬಿಡ್ತಿದ್ದಂಗೆನೆ ಆ ರೆಂಬೆಗಳೆಲ್ಲ ಮುರಿದು ಹೋಗುತ್ತೆ, ಕಡೆಗೆ ಆ ಇಡೀ ಮರನೇ ನಶಿಸಿ ಹೋಗುತ್ತೆ. ಸೊ ಆ ಬೆಂಡ್ ಮಾಡುವಂತ ಏನ್ ಎಬಿಲಿಟಿ ಇದೆಯಲ್ಲ ಆ ಕೊಂಬೆದು ಅಥವಾ ರೆಂಬೆದು, ಅದು ಅತಿ ಮುಖ್ಯ. ಸೊ ವಿ ಬೌ ಡೌನ್ ವಿತ್ ದ ವೆಯ್ಟ್ ಆಫ್ ದ ಗ್ರೋತ್ ಅಂಡ್ ವಿತ್ ದ ವೆಯ್ಟ್ ಆಫ್ ದ ಪ್ರೋಗ್ರೆಸ್. ಹಾಗಾದ್ರೆ ನಾವು ಆಧ್ಯಾತ್ಮಿಕವಾಗಿ ಪ್ರಯಾಣ ಮಾಡ್ತಿದ್ದಂಗೆನೆ ನಾವು ಬೆಂಡ್ ಆಗ್ಲಿಕ್ಕೆ ಶುರು ಆಗ್ತೀವಿ, ವಿನಮ್ರ ಆಗ್ಲಿಕ್ಕೆ. ಬೆಂಡ್ ಆಗೋದು ಅಂದ್ರೆ ಫಿಸಿಕಲಿ ಅಲ್ಲ. ನೀವು ಜಪಾನ್ ಅಲ್ಲಿ ನೋಡಿದ್ರೆ ಒಂದೊಂದು ಸ್ತರದ ವ್ಯಕ್ತಿಗೆ ಅವ್ರು ಬೇರೆ ಬೇರೆ ರೀತಿಯಾಗಿ ಬೆಂಡ್ ಆಗಿ ನಮಸ್ಕಾರ ಮಾಡ್ತಾರೆ. ಕೆಲವರಿಗೆ ಹಿಂಗ್ ಮಾಡ್ತಾರೆ, ಕೆಲವು ಪೂರ್ತಿ ಮಾಡ್ತಾರೆ, ಕೆಲವು ಪೂರ್ತಿ ಅರ್ಧ ಬಾಡಿ ಪೂರ್ತಿ ಬೆಂಡ್ ಮಾಡಿರ್ತಾರೆ. ಬೇರೆ ಬೇರೆ ಸ್ತರದ ವ್ಯಕ್ತಿಗಳಿಗೆ ಬೇರೆ ಬೇರೆ ರೀತಿಯಾಗಿ ಅವ್ರು ನಮಿಸ್ತಾರೆ. ನಮ್ಮಲ್ಲಿ ಆ ರೀತಿ ಇಲ್ಲ. ನಾವ್ ಎಲ್ರಿಗೂ ಕೂಡ ನಮಿಸ್ತೀವಿ. ಸ್ವಲ್ಪ ಮಟ್ಟಿಗೆ ಜಾಸ್ತಿ ನಮಿಸ್ತು ಅಂದ್ರೆ ಒಂಚೂರು ತಲೆ ಬಗ್ಗಿಸ್ತೀವಿ ಜಾಸ್ತಿ, ಇಷ್ಟೇ ನಾವು ಮಾಡೋದು. ನಮ್ಮಲ್ಲಿ ಇನ್ನೂ ಒಂದು ಹಂತಕ್ಕೆ ಹೋಯ್ತು ಅಂದ್ರೆ ಪೂರ್ತಿ ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ಸಾಷ್ಟಾಂಗ ನಮಸ್ಕಾರ ಮಾಡೋದು ಜಪಾನ್ ಅಲ್ಲಿ ಇಲ್ಲ, ನಮ್ಮಲ್ಲಿದೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀವಿ. ಸರಿ, ಇನ್ ಕೆಲವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲ್ಲ, ಕಾಲ್ನ ಎರಡನ್ನು ಮಡಿಚ್ಕೊಂಡು ನಮಸ್ಕಾರ ಮಾಡ್ತೀವಿ, ಕ್ರಾಸ್ ಲೆಗ್ ಅಲ್ಲಿ ನಮಸ್ಕಾರ ಮಾಡ್ತೀವಿ. ಸೊ ಇದೆಲ್ಲ ಬೇರೆ ಬೇರೆ ರೀತಿಯಾಗಿ ನಮ್ಮ ವಿನಮ್ರತೆಯನ್ನ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ರೀತಿ. ಅಂದ್ರೆ ನಾವು ಬಗ್ಗಲಿಕ್ಕೆ ಶುರು ಮಾಡ್ತೀವಿ, ಇನ್ನೊಬ್ರ ಮುಂದೆ ನಮ್ಮ ತಲೆನ ಬಗ್ಗಿಸ್ಲಿಕ್ಕೆ ಶುರು ಮಾಡ್ತೀವಿ. ವಿನಮ್ರ ಆಗಿರ್ತಕ್ಕಂಥ ವ್ಯಕ್ತಿಯ ಚಿಹ್ನೆ ಏನಪ್ಪಾ ಅಂದ್ರೆ ಅವ್ರು ಬಗ್ಗಲಿಕ್ಕೆ ರೆಡಿ ಇರ್ತಾರೆ, ಸೋಲನ್ನ ಒಪ್ಕೊಳ್ಳಿಕ್ಕೆ ರೆಡಿ ಇರ್ತಾರೆ. ಯಾವ ಕಾರಣಕ್ಕೋಸ್ಕರ? ಸಾಮರಸ್ಯನ ಕಾಪಾಡ್ಲಿಕ್ಕೋಸ್ಕರ. ಅವರ ತಪ್ಪಿಲ್ದಿದ್ರು ಸಹ ತಪ್ಪನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇರ್ತಾರೆ, ಸಾಮರಸ್ಯನ ಕಾಪಾಡ್ಲಿಕ್ಕೆ. ಫಾರ್ ದ ಸೇಕ್ ಆಫ್ ಮೇಂಟೆನೆನ್ಸ್ ಆಫ್ ದ ಹಾರ್ಮೋನಿ, this person will be happy to take a mistake, even though they might not have committed a mistake onto their head. ಅವ್ರು ತಪ್ಪೇ ಮಾಡಿರಲ್ಲ, ಆದ್ರೆ ತಪ್ಪನ್ನ ತಮ್ಮ ಮೇಲೆ ತಲೆ ಮೇಲೆ ಹಾಕೊಳ್ಳಿಕ್ಕೆ ರೆಡಿ ಇರ್ತಾರೆ. ಯಾಕೆ? ಸಾಮರಸ್ಯನ ಕಾಪಾಡುವಂತ ಒಂದು ಕಾರಣಕ್ಕೋಸ್ಕರ. ಆ ವ್ಯಕ್ತಿಗೆ ವಿನಮ್ರತೆ ಬೆಳೆದಿದೆ ಅಂತ ನಾವು ಹೇಳ್ತೀವಿ. ಇಫ್ ಯು ಲ್ಯಾಕ್ ಹ್ಯೂಮಿಲಿಟಿ, ಯು ಕೆನಾಟ್ ಬಿ ಲೇಬಲ್ಡ್ ಆಸ್ ಎ ಹ್ಯೂಮನ್ ಬೀಯಿಂಗ್. ಸೊ ಮನುಷ್ಯನಿಂದ ಮಾನವನ ಸ್ತರಕ್ಕೆ ಹೋಗ್ಬೇಕಾದ್ರೆ ಎರಡು ಗುಣಗಳು ದಾಜಿಯವರು ಉಲ್ಲೇಖ ಮಾಡ್ತಿದ್ದಾರೆ. ಹೃದಯ ವೈಶಾಲ್ಯತೆ ಬೆಳಿಬೇಕು, ಎರಡನೇದು ಸಾಕಷ್ಟು ಮಟ್ಟಿಗೆ ನಮಗೆ ವಿನಮ್ರತೆ ಬೆಳಿಬೇಕು. ಈ ಎರಡೂ ಬೆಳೆಯೋದ್ರಲ್ಲಿ ಏನಾದ್ರು ವ್ಯತ್ಯಾಸ ಆಗಿದೆ ಅಂದ್ರೆ ಇನ್ನೂ ಮನುಷ್ಯನ ಸ್ತರದಿಂದ ಮಾನವನ ಸ್ತರಕ್ಕೆ ಇನ್ನೂ ಹೋಗ್ಲಿಕ್ಕೆ ಇನ್ನೂ ಕಾಲ ಕೂಡ ಬಂದಿಲ್ಲ ಅಂತ ಆಯ್ತು. ವಾಟ್ ಎಲ್ಸ್ ಡು ವಿ ಲರ್ನ್ ಫ್ರಮ್ ನೇಚರ್? ಟೇಕ್ ಗೌಸ್ ಫಾರ್ ಎಕ್ಸಾಂಪಲ್. ವಾಟ್ ಡು ದೇ ರಿಟರ್ನ್? ಈಗ ಹಸುವಿನ ಎಕ್ಸಾಂಪಲ್ ಕೊಡ್ತಾರೆ, ಉದಾಹರಣೆ ಕೊಡ್ತಾರೆ. ಹಸು ಹುಲ್ಲನ್ನು ತಿನ್ನುತ್ತೆ, ನೀರನ್ನು ಕುಡಿಯುತ್ತೆ, ಒಂದಿಷ್ಟು ಸ್ವಲ್ಪ ನ್ಯೂಟ್ರಿಯೆಂಟ್ಸ್ ನ ತಗೊಳುತ್ತೆ. ಆದ್ರೆ ಅದನ್ನ ತಗೊಂಡ್ರು ಕೂಡ ಅದು ನಮಗೆಲ್ಲರಿಗೂ ಹಾಲು ಕೊಡುತ್ತೆ, ತನ್ನ ಜೀವನನೇ ಅದು ಸ್ಯಾಕ್ರಿಫೈಸ್ ಮಾಡಿ ಮಾಂಸ ಕೂಡ ಕೊಡುತ್ತೆ. ಹಸು ನಮ್ಮ ಎಷ್ಟೋ ಜನ ಬೇರೆ ಜನಾಂಗದವರು ಮಾಂಸನ ತಿಂತಾರೆ, ಅದನ್ನ ಬೇರೆ ಜನಾಂಗದವರು ಮಾಂಸನ ತಿಂತಾರೆ. ಸೊ ಇವನ್ ಸ್ಯಾಕ್ರಿಫೈಸ್ ದೇರ್ ಲೈಫ್ಸ್. ಬಟ್ ಇನ್ ಕಾಂಟ್ರಾಸ್ಟ್ ಟು ಎವ್ರಿಥಿಂಗ್ ದೇ ಗಿವ್ ಅಸ್, all that the cow takes from nature is grass and water. ಬರೀ ಹುಲ್ಲು ತಗೊಳುತ್ತೆ, ನೀರು ಕುಡಿಯುತ್ತೆ. ಹುಲ್ಲು ನೀರನ್ನು ತಗೊಂಡ್ರು ಕೂಡ ಅದು ತನ್ನ ಜೀವನನೇ ತ್ಯಾಗ ಮಾಡುತ್ತೆ, ನಮಗೆ ಈ ಜೀವನ ಇರೋವರೆಗೂ ಕೂಡ ಹಾಲನ್ನು ಕೂಡ ಕೊಡುತ್ತೆ. ನೇಚರ್ ಈಸ್ ಮ್ಯಾಗ್ನಾನಿಮಸ್. ನಿಸರ್ಗ ಅನ್ನೋದು ನಮಗೆ ಅವಿರತವಾಗಿ ತೆರೆದ ಮನಸ್ಸು ಕೈಗಳಿಂದ ಕೊಡ್ತಕ್ಕಂಥ ಒಂದು ವಸ್ತು. ಎವ್ರಿಥಿಂಗ್ ಅರೌಂಡ್ ಅಸ್ ಇನ್ ನೇಚರ್ ಟೇಕ್ಸ್ ಮಿನಿಮಲ್. ನಮ್ಮ ಸುತ್ತಮುತ್ತ ಇರತಕ್ಕಂಥ ಎಲ್ಲ ವಸ್ತುಗಳು ನಿಸರ್ಗದಿಂದ ಎಷ್ಟು ಕಮ್ಮಿ ಬೇಕೋ ಅಷ್ಟೇ ತಗೊಳುತ್ತೆ. ಮನುಷ್ಯ ಒಬ್ಬರೇ ಜಾಸ್ತಿ ತಗೊಳ್ಳೋದು. ಬೇರೆ ಎಲ್ಲ ವಸ್ತುಗಳು, ಎಲ್ಲ ಜೀವಿಗಳು ನಿಸರ್ಗದಿಂದ ಎಷ್ಟು ಕಡಿಮೆ ಬೇಕೋ ಅಷ್ಟೇ ತಗೊಳುತ್ತೆ. ಮನುಷ್ಯ ಒಬ್ಬರೇ ಮಾತ್ರ ಇನ್ನೂ ಬೇಕು 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 ಅಂತ ಅದನ್ನ ಕ್ರೋಢೀಕರಿಸ್ತಾ ಹೋಗ್ತಾನೆ. ದ ಇನ್ಪುಟ್ ಈಸ್ ಮಿನಿಮಮ್ ಬಟ್ ದ ಔಟ್ಪುಟ್ ಈಸ್ ಮ್ಯಾಕ್ಸಿಮಮ್. ನಿಸರ್ಗದಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳು, ಎಲ್ಲ ಜೀವಿಗಳು ಅತ್ಯಂತ ಕನಿಷ್ಠ ವಸ್ತುಗಳನ್ನ ನಿಸರ್ಗದಿಂದ ತಗೊಳುತ್ತೆ, ಆದ್ರೆ ಗರಿಷ್ಠ ವಸ್ತುಗಳನ್ನ ಗರಿಷ್ಠ ರೀತಿಯಲ್ಲಿ ನಿಸರ್ಗದ ಸೇವೆ ಮಾಡುತ್ತೆ. ಮನುಷ್ಯ ಮಾತ್ರ ಇದಕ್ಕೆ ವ್ಯತಿರಿಕ್ತ. ಗರಿಷ್ಠ ತಗೊಳ್ತಾನೆ, ಕನಿಷ್ಠ ಕೊಡ್ತಾನೆ. ಬೇರೆ ಎಲ್ಲ ಜೀವಿಗಳು ಕನಿಷ್ಠ ತಗೊಳುತ್ತೆ, ಗರಿಷ್ಠ ಕೊಡುತ್ತೆ. ವಾಟ್ ಅಬೌಟ್ ಅಸ್? ವಿ ಟೇಕ್ ದ ಬೆಸ್ಟ್ ಫ್ರಮ್ ದ ನೇಚರ್. ಅವರ್ ಇಂಟೇಕ್ ಇಸ್ ಆಲ್ವೇಸ್ ದ ಬೆಸ್ಟ್. ನಮ್ಗೆ ಯಾವುದು ಬೆಸ್ಟ್ಗಿಂತ ಕಡಿಮೆ ಇತ್ತು ಅಂದ್ರೆ ನಾವು ತಗೊಳ್ಳೋದೇ ಇಲ್ಲ. ಎಲ್ಲ ಬಟ್ಟೆನಲ್ಲೂ ಬೆಸ್ಟ್ ಆಗಿರ್ಬೇಕಪ್ಪ, ತಿನ್ನೋದ್ರಲ್ಲೂ ಬೆಸ್ಟ್ ಆಗಿರ್ಬೇಕು, ನಾವು ಕಾರ್ ತಗೊಳ್ಳೋದ್ರಲ್ಲೂ ಬೆಸ್ಟ್ ಆಗಿರ್ಬೇಕು, ಸ್ಕೂಟರ್ ತಗೊಳ್ಳೋದ್ರಲ್ಲೂ ಬೆಸ್ಟ್ ಆಗಿರ್ಬೇಕು, ನಾವು ಏನೇ ಕೆಲಸ ಮಾಡಿದ್ರು ಬೆಸ್ಟ್ ಆಗಿರ್ಬೇಕು ಅನ್ನೋ ತಗೊಳ್ತೀವಿ. ಆದ್ರೆ ನಾವು ನಿಸರ್ಗದಿಂದ ಎಲ್ಲ ಬೆಸ್ಟ್ ಆಗಿ ತಗೊಳ್ಳಿಕ್ ಹೋಗ್ತೀವಿ. ಆದ್ರೆ ಕೊಡುವಂತ
ಸಮಯ ಬಂದಾಗ ನಾವು ಬೆಸ್ಟ್ ಕೊಡಲ್ಲ, ಕನಿಷ್ಠ ಕೊಡ್ತೀವಿ. ಸೊ ವಾಟ್ ಶುಡ್ ಬಿ ಅವರ್ ಔಟ್ಪುಟ್? ಐ ವಿಲ್ ಲಿವ್ ಇಟ್ ಟು ಯು ಫಾರ್ ವಿತ್ ದಿಸ್ ಕ್ವೆಶನ್ ಅಂತ ದಾಜಿ ಬರೀತಾರೆ. ದಾಜಿ ಅವರು ನೀವು ಬೆಸ್ಟ್ ಕೊಡ್ಬೇಕು ಅಂತ ಅವ್ರು ಬರೆಯಲ್ಲ. ದಾಜಿ ಅವರು ಏನ್ ಬರೀತಾರೆ ಅಂದ್ರೆ, ನೀವೇ ಮನಸ್ಸಿನಲ್ಲಿ ಯೋಚನೆ ಮಾಡಿ, ನಾವು ಬೆಸ್ಟ್ ತಗೊಳ್ಳೋದಾದ್ರೆ ನಿಸರ್ಗದಿಂದ ನಮ್ಮ ಔಟ್ಪುಟ್ ಹೇಗಿರ್ಬೇಕು? ಬೆಸ್ಟ್ಗಿಂತ ಬೆಸ್ಟ್ ಕೊಡ್ಬೇಕಾ ಅಥವಾ ಕನಿಷ್ಠವಾಗಿ ಮಿನಿಮಮ್ ಔಟ್ಪುಟ್ ಕೊಡ್ಬೇಕಾ? ಈ ಪ್ರಶ್ನೆನ ನಿಮಗೆ ಬಿಡ್ತೀನಿ ಅಂತ ಹೇಳಿ ದಾಜಿ ಅವರು ಈ ಒಂದು ಅಧ್ಯಯನನ ಮುಗಿಸ್ತಾರೆ. ಸೊ ಇಲ್ಲಿಗೆ 18 ಅಧ್ಯಾಯಗಳು ಮುಗಿದಿದೆ. ಇನ್ನೂ 10 ಅಧ್ಯಾಯಗಳಿದೆ. ಅದನ್ನ ಮುಂದಿನ ವಾರದಿಂದ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡೋಣಂತೆ, ಸರಿನಾ? ಸೊ ಇಲ್ಲಿಗೆ ಇವತ್ತಿನ ಈ ಒಂದು ಚರ್ಚೆ ಕಾರ್ಯಕ್ರಮನ ಮುಗಿಸೋಣ. 6:15 ನಮ್ಮ SNP ಇಂಗ್ಲಿಷ್ ಕ್ಯಾಂಡಿಡೇಟ್ಸ್ಗೆ ಪ್ರೋಗ್ರಾಮ್ ಇದೆ ಇದೇ ಚಾನೆಲ್ ಅಲ್ಲಿ. ಸೊ ಮುಂದಿನ 5 ನಿಮಿಷ ಅಥವಾ ಒಂದು 7 ನಿಮಿಷದವರೆಗೂ ಒಂದು ಪ್ರಶ್ನೆ ತಗೊಳ್ತೀವಿ. ತದನಂತರ ಮುಂದಿನ ಟಾಕಿಗೆ ಮತ್ತೆ ಲಾಗಿನ್ ಆಗ್ಬೇಕಾಗತ್ತೆ. ಯಾರಿಗಾನ ಏನಾದ್ರು ಪ್ರಶ್ನೆ ಇದ್ರೆ ಕೇಳಬಹುದು. Brother, it is not concerned with what you told today, but ಇದಕ್ಕೆ ಮುಂಚೆ ನೀವು ಒಂದು ಇದರಲ್ಲಿ ಹೇಳಿದ್ರಿ ಬಿಫೋರ್ ದಿಸ್ your last time ಅಲ್ಲಿ that fourth point ಇಂದ directly seventh point ಗೆ ಹೋಗ್ತೀರಿ ಅಂತ. So why does master not allow us to linger for in 0.5 and 0.6? 0.5, 0.6 ನಲ್ಲಿ energy flow is very high. Okay. So you take a deviation route to land directly in the 7th point. But it's not like you are not going to experience 5th point and 6th point. You are going to experience the nature of the 5th and the 6th point, but from the comfort of the 7th point. So it's not like you are, because the 5th point is too volatile. Okay. Since it is too volatile, there is always a risk that you might come down from the 5th point. Okay. Because it's pushed, the nature is coming down in torrents. At the 6th point and the 7th point, the flow of the current is so strong that it will be virtually impossible for you to flow against the current. Okay. You cannot swim against the current. So the master helps with his power to take a deviation and land directly at the 7th point. But after going to the 7th point, from the comfort of the 7th point, you experience the state in the 5th point and the 6th point. It is not like you are not going to experience the 5th and 6th point. You will experience it. But you are going to take it from a higher point. You are protected from the higher point. From that protected state, you experience the 5th and the 6th point. Okay. Thank Okay. you. The same thing, if you look at the journey in the Pinda Pradesh, we don't go directly from the 1st point to the 6th point, or the 7th point. If you look at the journey, it's a zigzag journey. Yes. Right? Now you might wonder, why is that we are going zigzag? Why not straight? Okay. The reason why it is zigzag is the journey in the Pinda Pradesh is very strong. Because if you just take suppose you take a waterfall, ಮೇಲ್ಗಡೆಯಿಂದ ನೀರು ಧುಮುಕ್ತಾ ಇದೆ ಅಂತ ಇಟ್ಕೊಳ್ರಿ. ನೀವು ಕೆಳಗಡೆ ಇದ್ದೀರಾ, ಕೆಳಗಡೆ ನಿಮ್ಗೆ ಜಾಸ್ತಿ ಫೋರ್ಸ್ ಫೀಲ್ ಇತ್ತು, ಮಧ್ಯದಲ್ಲಿ ಜಾಸ್ತಿ ಫೋರ್ಸ್ ನಿಮಗೆ ಅನುಭವ ಬರುತ್ತೋ, ಮೇಲ್ಗಡೆ ಜಾಸ್ತಿ ಫೋರ್ಸ್ ಅನುಭವ ಬರುತ್ತೋ? ಮೇಲ್ಗಡೆ ಇಲ್ಲ, ಕೆಳಗಡೆ. ನೀವು ಕೆಳಗಡೆ ನಿಂತಿದ್ರೆ, ನೀವು ವಾಟರ್ ಫಾಲ್ ಇರುತ್ತಲ್ವಾ, ಕೆಳಗಡೆ ಹೋಗಿ ನಿಂತ್ಕೊಳ್ರಿ, ನಿಮ್ ಮೇಲೆ ತಲೆ ಮೇಲೆ ದಬಾರ್ ಅಂತ ಬೀಳುತ್ತೆ ನೀರು. ಅದೇ ನೀವು ಮಧ್ಯಕ್ಕೆ ಹೋಗಿ ಅಷ್ಟೊಂದು ಫೋರ್ಸ್ ಇರಲ್ಲ. ಅದೇ ನೀವು ಮೇಲ್ಗಡೆ ಹೋಗಿ, ಇನ್ನೇನು ನೀರ್ ಕೆಳಗಡೆ ಟರ್ನ್ ಆಗ್ತಾ ಇದೆ, ನೀರ್ ಹಿಂಗ್ ಹರಿತಾ ಇತ್ತು, ಈಗ ಟರ್ನ್ ಆಗ್ತಾ ಇದೆ, ಅಲ್ಲಿ ನೀರಿನ ಫೋರ್ಸ್ ನ ನೋಡಿ ಅಷ್ಟೊಂದು ಫೋರ್ಸ್ ಇರಲ್ಲ. Okay. Exactly the same thing. So till we reach a stage where we can actually go in a direct way, which is what happens from the 7th point. From the 7th point, we go directly along the nature's path, whatever the track is. Of course, there are some deviations we take there also, but it's not as much as in the Pinda Pradesh. Okay. Pinda Pradesh is the most difficult place to journey against the currents flowing from nature. So for that reason, the entire journey in the Pinda Pradesh is a zigzag journey. Okay. So from 1st point, you move to the 2nd point. From 2nd point, you move to the 3rd point. It's like a Z. Then from the 3rd point, you move to the 3rd point, again in a straight line. But the nature, if you look at how the energy flow is occurring, as a perceptor, we will all study how the current is flowing. The current which comes from above branches into 3 and the once it enters into the Pinda Pradesh. Correct. You don't go along that path. You go in an alternate path, avoiding the flow of that current. Okay.
That is the reason why we go. And exactly for the same reason, from the fourth point, master uses his power, because many people get stuck at the fifth point in Avadhuta City. Okay. That's also another reason why they don't want you to experience the fifth point directly, because many people get stuck there in the Avadhuta state. So that's the reason, in order that the journey can be safer for the Abhyasi and they can tolerate the effects of the fifth point, they take you directly to the seventh point, so that from the comfort of the seventh point, where you are protected from a higher state of consciousness, the Brahman consciousness, you can then experience the condition in the fifth point. Okay. Okay? Thank you. Thank you. No problem, sister. And brother, there is one thing which I want to share. It is something what ನೀವು ಹೇಳ್ತಾ ಇರೋದು ಏನಂದ್ರೆ, ಇವಾಗ ನಾವು ತಿರುಪತಿ ಮಲೆ ಅದು ಬೆಟ್ಟ ನಾವು ಹತ್ಬೇಕಾದ್ರೆ ಬೆಟ್ಟ ಡೈರೆಕ್ಟ್ಲಿ ಹತ್ತದಲ್ಲಿ ನಾವು ಡೈರೆಕ್ಟ್ ಆಗಿ ಹತ್ತಕ್ ಆಗಲ್ಲ. ನಾವ್ ಏನ್ ಮಾಡ್ತೀವಿ, ಕುತ್ಕೊಂಡು ಜಿಗ್ಜಾಗ್ ಆಗಿ ಮೆತ್ತಗೆ ನಾವು ಸ್ಟೆಪ್ಸ್ ಬಂದು ಈ ಕಡೆ ಮಾಡಿ, ಆಮೇಲೆ ಆ ಕಡೆ ಮಾಡಿ, ಆಮೇಲೆ ಸೊ ಅದೇ ತರನೇ ಇರ್ತದೆ. Exactly the same thing. So if it is too steep to climb directly on the hill, so that's why whenever roads are made in the mountains, it is made in a zigzag way. Correct. You just look at the roads on the mountain, it's always made in the zigzag way. You look at the roads on the Himalayas, it's always in a zigzag way. Yeah. So that is the reason, because you cannot go directly. The weather will not allow, the nature will not allow you to go directly. ಆ ಡೈರೆಕ್ಟ್ ಆಗಿ ಮಾಡ್ಬೇಕಾದ್ರೆ ಇನ್ನೂ ಎಕ್ಸ್ಟ್ರಾ ಫೋರ್ಸ್ ಬೇಕು, ನಾಟ್ ದ ಡ್ರೈವಿಂಗ್ ಫೋರ್ಸ್. ರೋಪ್ ವೇ ಎಲ್ಲ ಹಾಕಿರ್ತಾರೆ ನೋಡಿದೀರಾ, ಕೆಲವು ಬೆಟ್ಟಗಳಿಗೆ ರೋಪ್ ವೇ ಹಾಕಿರ್ತಾರೆ. ರೋಪ್ ವೇ ನಲ್ಲಿ ಯು ಯೂಸ್ ಲಾಟ್ ಮೋರ್ ಪವರ್ ಟು ಗೋ ಡೈರೆಕ್ಟ್ಲಿ ಟು ದ ಪಳನಿ ಬೆಟ್ಟಕ್ಕೆ ಹೋದ್ರೆ ಅಲ್ಲಿ ರಿಸ್ಕ್ ಜಾಸ್ತಿ ಅಲ್ವಾ ಬ್ರದರ್? ಡೈರೆಕ್ಟ್ ಆಗಿ ರೋಪ್ ವೇ ಇಲ್ಲಿ ಕೆಳಗಡೆ ಕೂತ್ಕೊಳ್ತಾರೆ, ಮೇಲ್ಗಡೆ ಹತ್ತಿದ್ದಾರೆ. ಅಲ್ಲ, ಅದು ರಿಸ್ಕ್ ಕೂಡ ತುಂಬಾ ಜಾಸ್ತಿ ಅಲ್ವಾ? ಅಲ್ಲಿ ಏನಾದ್ರು ಕಟ್ ಆಯ್ತಂದ್ರೆ, ಅಲ್ಲಿ ಹಗ್ಗ ಕಟ್ ಆಯ್ತಂದ್ರೆ ಎಲ್ಲ ಕೆಳಗಡೆ ದಬಾರ ಸೀದಾ ಕೆಳಗೆ ಬೀಳ್ಬೋದು. ಸರಿನಾ? ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಮುಂದಿನ ವಾರ ಸಿಗೋಣಂತೆ ಅನಂತ ಮತ್ತೆ. ನಮಸ್ಕಾರಗಳು ಬ್ರದರ್. Thank you, ಅನಂತ brother. Thank you, ನಮಸ್ಕಾರಗಳು. ಬಹಳ brother. ಒಳ್ಳೆಯ Thank you. ವಿಷಯಗಳು ಹೇಳಿದ್ರಿ. ನಮಸ್ತೆ ಬ್ರದರ್.